ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ ಏನಾಯ್ತು ಜಿಕೆ ಪೇಪರ್ ನ ಕೀ ಆನ್ಸರ್ಸ್ ಗಳನ್ನ ನೋಡೋಣ. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಮಾಡೋದ್ ಬೇಡ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ನೋಡೋಣ. ತುಂಬಾ ಜನ ಎಲ್ಲಾ ವಿಡಿಯೋಗಳಲ್ಲಿ ಈಗ ಮಾಡಿದ್ದು ಕರೆಂಟ್ ಅಫೇರ್ ಅಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ, ಹಂಗಾಗಿ ಮಾಡ್ತಾ ಇದೀವಿ. ನೋಡಿ, ಈ ಎಕ್ಸಾಮ್ಸ್ ಇದರಲ್ಲಿ ಮೆಂಟಲ್ ಎಬಿಲಿಟಿ ಇದೆಯಲ್ಲ, ಮೆಂಟಲ್ ಎಬಿಲಿಟಿ ನಿಮ್ಗೆ ಒಂದು 17ರಿಂದ 18 ಕ್ವಶನ್ಸ್ ಇದೆ ಸ್ನೇಹಿತರೆ. ಚೆನ್ನಾಗಿ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನಿಮಗೆ ಪೊಲಿಟಿಯಿಂದ ಕೂಡ ಜಾಸ್ತಿ ಕ್ವಶನ್ಸ್ ಇದೆ. ಸೈನ್ಸ್ ಇಂದ, ಜನರಲ್ ಸೈನ್ಸ್ ಇಂದ ಕೊಟ್ಟಿದ್ದಾನೆ. ಓಕೆ, ಜಿಯೋಗ್ರಫಿ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಕರೆಂಟ್ ಅಫೇರ್ ಜಾಸ್ತಿ ಕೊಟ್ಟಿದ್ದಾನೆ. ಓಕೆ, ಡೀಟೇಲ್ ಆಗಿ ನೋಡೋಣ. ನೋಡಿ, ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತೆ ಏನಿದೆ, ಗ್ರೂಪ್ ಬಿ ಸ್ಪೆಸಿಫಿಕ್ ಪೇಪರ್ ನಾವು ಮಾಡಿದೀವಿ ಆಲ್ರೆಡಿ. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ, ಮತ್ತೆ PDF ಡೌನ್ಲೋಡ್ ಕೊಟ್ಟಿರ್ತೀನಿ ಲಿಂಕ್ಸ್ ಗಳನ್ನ. ಓಕೆ, ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಬಗ್ಗೆ ಒಂದ್ 2-3 ವಿಡಿಯೋ ಮಾಡಿದೀನಿ, ಅದು ಕೂಡ ನೋಡೋಣ, ಮುಂದೆ ಮಾಡೋಣ. ಅದು ಕೂಡ ಈ ಎಕ್ಸಾಮ್ ಆದ್ಮೇಲೆ ಇನ್ನೊಂದಷ್ಟು ಟಾಪಿಕ್ ಕವರ್ ಮಾಡೋಣ. ನಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಂಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ ಸ್ನೇಹಿತರೆ. ಯುನಿಟ್ ಫೋರಂ ಅಂತ ಹೇಳಿ ಬನ್ನಿ. ಫಸ್ಟ್ ನಾನು ಇಲ್ಲಿ ಮೆಂಟಲ್ ಬಿಟ್ಟು ಸಾಲ್ವ್ ಮಾಡ್ಬಿಡ್ತೀನಿ, ಆಮೇಲೆ ಜಿಕೆ ಕ್ವಶನ್ಸ್, ಅದರ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ತಗೋಣ. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ. ಇದೊಂದು ನಿಮಗೆ ವೆನ್ ಡಯಾಗ್ರಾಮ್ ಹಾಕಿ ಮಾಡ್ತಕ್ಕಂತ ಕ್ವಶನ್ಸ್. ಇದು ಸಿಲೋಕ್ಸ್ ಅಂತ ಕರಿತೀವಿ ಇದನ್ನ, ಸಿಲೋಜಿಸಮ್ ಅಂತ. ಸ್ಟೇಟ್ಮೆಂಟ್ಸ್, ಕನ್ಕ್ಲೂಷನ್ಸ್ ಇರುತ್ತೆ. ನಾನು ಇಂಗ್ಲಿಷ್ ಅಲ್ಲಿ ಓದ್ತೀನಿ ಇದನ್ನ. ಓಕೆ, ಆಲ್ ಪೆನ್ಸ್ ಆರ್ ಟೂಲ್ಸ್. ಎಲ್ಲ ಪೆನ್ಗಳು, ಆಲ್ ಪೆನ್ಗಳು ಟೂಲ್ಸ್ ಅಂತ ಕೊಟ್ಟಿದ್ದಾನೆ, ಟೂಲ್ಸ್. ಸಮ್ ಟೂಲ್ಸ್ ಆರ್ ಮೆಷಿನ್ಸ್. ಸಮ್ ಟೂಲ್ಸ್ ಮೆಷಿನ್ಸ್. ನೋಡಿ, ಸಮ್ ಅಂದಾಗ ಸ್ವಲ್ಪ ಭಾಗ ಮಾತ್ರ, ಇದು ಮೆಷಿನ್ಸ್. ಓಕೆ, ಆಲ್ ಮೆಷಿನ್ಸ್ ಆರ್ ಗ್ಯಾಡ್ಜೆಟ್ಸ್. ಈ ಮೆಷಿನ್ಸ್ ಇದೆಯಲ್ಲ, ಇದು ಮೆಷಿನ್ಸ್, ಇದು ಎಲ್ಲ ಗ್ಯಾಡ್ಜೆಟ್ಸ್. ಹಾಗಾಗಿ ಇದನ್ನ ಹಿಂಗೆ ಮಾಡ್ಬೋದು, ಗ್ಯಾಡ್ಜೆಟ್ಸ್. ಓಕೆ, ಪಿ ಜೊತೆ ಎಲ್ಲ, ಇದು ಇದ್ರ ಜೊತೆ ಮಾತ್ರ. ಸ್ವಲ್ಪ ಅರಳಿಸೋಣ, ಇಲ್ಲಿ ಅರೇಂಜ್ ಮಾಡಿ. ಓಕೆ, ಸೊ ಪಿ ಇದಾಯ್ತು. ಮತ್ತೆ ಈಗ ಮೆಷಿನ್ಸ್ ಆಯ್ತು, ಸಮ್ ಮೆಷಿನ್ಸ್ ಆರ್ ಟೂಲ್ಸ್ ಆಯ್ತು. ಈಗ ಆಲ್ ಮೆಷಿನ್ಸ್ ಆರ್ ಗ್ಯಾಡ್ಜೆಟ್ಸ್ ಅಂತಿದೆ. ಆಲ್ ಮೆಷಿನ್ಸ್ ಆರ್, ಇದು ಗ್ಯಾಜೆಟ್ಸ್. ಓಕೆ, ಕನ್ಕ್ಲೂಷನ್ ಕೊಟ್ಟಿದ್ದಾನೆ ನೋಡಿ. ಸಮ್ ಟೂಲ್ಸ್ ಆರ್ ಗ್ಯಾಜೆಟ್ ಅಂತಿದೆ. ಸಮ್ ಟೂಲ್ಸ್ ಅಂದ್ರೆ ಇದಲ್ವಾ ಸರ್, ಇದು ಟೂಲ್ಸ್, ಇದು ಗ್ಯಾಜೆಟ್. ಹೌದು ಸರ್, ಗೆಜೆಟ್ ಬರುತ್ತೆ. ಯಾಕಂದ್ ಬರುತ್ತೆ, ಮೆಷಿನ್ಸ್ ಟೂಲ್ಸ್ ಮಿಕ್ಸ್ ಆಗಿರುತ್ತೆ. ನೋಡಿ, ಇಲ್ಲಿ ಗೆಜೆಟ್ ಈ ಭಾಗ ಇದೆಯಲ್ಲ, ಟೂಲ್ಸ್ ಅಲ್ಲೂ ಇದೆ, ಮೆಷಿನ್ಸ್ ಅಲ್ಲೂ ಇದೆ, ಗೆಜೆಟ್ಸ್ ಇದೆ. ಎಸ್, ದಿಸ್ ಇಸ್ ಕರೆಕ್ಟ್. ಕನ್ಕ್ಲೂಷನ್ ಒನ್ ಫಾಲೋಸ್. ಸಮ್ ಪೆನ್ಸ್ ಆರ್ ಮೆಷಿನ್ಸ್. ಪೆನ್ಸ್ಗೂ ಮೆಷಿನ್ಸ್ಗೂ ಏನಾದ್ರು ಟಚ್ ಇದೆಯಾ? ಇಲ್ಲ. ಓಕೆ, ಇಲ್ಲೇನಾದ್ರು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿನ ಪಾಸಿಬಿಲಿಟಿ ಆದ್ರೆ ಎಸ್ ಇರಬಹುದು, ಇಲ್ಲಿ ಪಾಸಿಬಿಲಿಟಿ ಏನು ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ, ಹಂಗಾಗಿ ದಿಸ್ ಇಸ್ ರಾಂಗ್. ಸೊ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್. ಸಿಲೋಜಿಸಮ್ ಅಂತ ಕರಿತೀವಿ. ಬೇಸಿಕ್ಸ್ ಗೊತ್ತಿರಬೇಕು ಇದ್ರ ಬಗ್ಗೆ, ಗೊತ್ತಿದ್ರೆ ಪಾಸಿಬಿಲಿಟೀಸ್ ಅದೆಲ್ಲ ಗೊತ್ತಿದ್ರೆ ನೀವು ಸಾಲ್ವ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಡೈರೆಕ್ಷನ್ಸ್. ಈ ಡೈರೆಕ್ಷನ್ಸ್ ಎಲ್ಲ ಗೊತ್ತಿದೆ ಅಲ್ವಾ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಓಕೆ, ಇಲ್ಲಿ ಬರೋಣ, ನೋಡೋಣ. ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೀತಾನೆ. ಇದು ನಾರ್ತ್ ಅಲ್ವಾ, ಇದು ಸೌತ್, ಉತ್ತರ ಕಡೆ 3 ಕಿಲೋಮೀಟರ್ ಹೋಗ್ತಾನೆ ಉತ್ತರ ಕಡೆ. ಅರುಣ್ ಇಲ್ಲಿ ಆಫೀಸ್ ಇದೆ ಅರುಣ್. ಓಕೆ, ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡುತ್ತಾನೆ. ನಂತರ ಅವನ ಬಲ ಅಂದ್ರೆ ಇದು ಡೈರೆಕ್ಷನ್, ಮುಖ ಅವನ ಕಡೆ ಮಾಡ್ಕೋಬೇಕು. ಇದು 2 ಕಿಲೋಮೀಟರ್ ಹೋಗ್ತಾನೆ. ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡುತ್ತಾನೆ. ಈ ಡೈರೆಕ್ಷನ್ ಇಂದ ಮತ್ತೆ ಬಲ ಅಂದ್ರೆ ಈ ಕಡೆ ಬರುತ್ತೆ. ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಬರ್ತಾನೆ, ಇಲ್ಲಿಗೆ ಬರ್ತಾನೆ. ಅವ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದಾಗಿತ್ತು ಅವರೊಂದು, ಇದು ಎಂಡಿಂಗ್ ಪಾಯಿಂಟ್ ಇದೆ. ಓಕೆ, ಅವನು ಪ್ರಾರಂಭದ ಬಿಂದುವಿಂದ ಯಾವ ದಿಕ್ಕಲ್ಲಿದ್ದಾನೆ? ಇದು ಯಾವ ದಿಕ್ಕಿದೆ? ಇದು ಇಲ್ಲಿ ನೋಡಿ, ಇದು ಯಾವ ದಿಕ್ಕು? ಇದು ದಿಸ್ ಇಸ್ ಕಾಲ್ಡ್ ನಾರ್ತ್ ಈಸ್ಟ್ ಅಂತ ಕರಿತೀವಿ, ಅಥವಾ ಈಶಾನ್ಯ ಅಂತ ಕರಿತೀವಿ. ಓಕೆ, ಈಸಿ ಇದೆ ಸರ್. ಮೆಂಟಾಲಿಟಿ ತುಂಬಾ ಕಷ್ಟ ಇಲ್ಲ, ಈಸಿ ಇದೆ. 1-2-3 ನಿಮ್ಗೆ ಕಷ್ಟ ಅನ್ಸ್ಬೋದು. ಕ್ವಶನ್ಸ್ ನೋಡಿ ನಿಮಗೆ ಅನ್ಕೋತೀರಾ, ಕಾನ್ಸೆಪ್ಟ್ಸ್ ಗೊತ್ತಿರೋ ಈಸಿಯಾಗಿ ಸಾಲ್ವ್ ಮಾಡಿ. ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು 2 ಹೆಣ್ಣು ಮಕ್ಕಳನ್ನು ಕೂರಿಸಲಾಗಿದೆ. ಎಷ್ಟು ವಿಧದ ಬಗೆಗಳ ಅವರನ್ನು ಕೂರಿಸಬಹುದು? ಫೈನ್ ಸರ್. ಇಲ್ಲಿ ನೋಡಿ, ಇಲ್ಲಿ 4 ಹುಡುಗರು, 2 ಹೆಣ್ಣು ಮಕ್ಕಳು, 1 2 3 4 ಜನ. ಇವರೆಲ್ಲ ಯಾರು ಸರ್? ಇವರು ಬಾಯ್ಸ್ಗಳು. ಮತ್ತೆ ಇನ್ನಿಬ್ರು ಹುಡುಗರು ಅಂದ್ರೆ ಗರ್ಲ್ಸ್ಗಳು. ಇಲ್ಲಿ ಇವರಿಬ್ರು ಒಟ್ಟಿಗೆ ಇರಬೇಕು ಅಂತ ಹೇಳ್ತಾ ಇರೋದು. 2 ಹೆಣ್ಣು ಮಕ್ಕಳನ್ನು ಕೂರಿಸಲಾಗಿದೆ. ಇಲ್ಲಿ ನೋಡಿ, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಇರುವಂತ ಕೂತ್ಕೋಬೇಕು ಅಂದ್ರೆ ಇವ್ರು 4 + 1 ಅನ್ಬೋದಾ? 5 ಫ್ಯಾಕ್ಟೋರಿಯಲ್ ಅಂತ ಅನ್ಬೋದಾ? ಫಸ್ಟ್ ಇವ್ರನ್ನ ಒಂದು ಗುಂಪು ಮಾಡಿ ಆಮೇಲೆ ಬರ್ತೀನಿ. ಇವ್ರಿಬ್ರನ್ನ ಬೇಕಾದ್ರೆ ನೋಡಿ, ಈ ಗರ್ಲ್ 1 ಗರ್ಲ್ 2 ಇದೆಯಲ್ಲ, ಇವಳು ಬೇಕಾದ್ರೆ ಇಲ್ಲಿ ಬರ್ಬೋದು, ಇವಳು ಬೇಕಾದ್ರೆ ಹಿಂಗೆ ಎಕ್ಸ್ಚೇಂಜ್ ಆಗ್ಬೋದು. ಅದಾದ್ಮೇಲೆ ಮಾಡೋಣ. 5 ಫ್ಯಾಕ್ಟೋರಿಯಲ್ ಅಂತ ಮಾಡೋದು ಏನಾಗುತ್ತೆ? 5 × 4 × 3 × 2 × 1 ಜಸ್ಟ್ ಆಗುತ್ತೆ. 4 33 120 ಆಗುತ್ತೆ. 120 ಆಗುತ್ತೆ. ಈಗ ಇವರಿಬ್ರು ಗರ್ಲ್ಸ್ ಗಳಿದೆಯಲ್ಲ, ಇವ್ರು ಇಂಟರ್ನಲ್ಲಿ ಬೇಕಾದ್ರೆ ಚೇಂಜ್ ಆಗ್ತದೆ. ಇವ್ರ ಜೊತೆ ಇವರಿಬ್ರು ಗರ್ಲ್ಸ್ ಇಲ್ಲಿ B1 ಪಕ್ಕ ಬೇಕಾದ್ರೆ ಕೂತ್ಕೋಬಹುದು, B3 ಪಕ್ಕ ಬೇಕಾದ್ರೆ ಕೂತ್ಕೋಬಹುದು, B4 ಪಕ್ಕ ಬೇಕಾದ್ರೆ ಕೂತ್ಕೋಬಹುದು. ಹಾಗಾಗಿ 5 ಫ್ಯಾಕ್ಟೋರಿಯಲ್ ಅಂತ 5 ತರ ಕೂತ್ಕೋಬಹುದು.
ಅಲ್ವಾ? ಒಂದ್ ಇಲ್ಲಿ ಕೂತ್ಕೋಬಹುದು, ಇಲ್ಲಿ ಕೂತ್ಕೋಬಹುದು, ಇಲ್ಲಿ ಕೂತ್ಕೋಬಹುದು, ಇಲ್ಲಿ ಕೂತ್ಕೋಬಹುದು, ಇಲ್ಲಿ ಕೂತ್ಕೋಬಹುದು. ಆದ್ರೆ ಇವ್ರಿಬ್ರು ಆಸುಪಾಸು ಬೇಕಾದ್ರೆ G1 ಬದಲು ಇಲ್ಲಿ G2 ಇಲ್ಲಿ G1 ಕೂತ್ಕೋಬಹುದು ಅಲ್ವಾ? ಹೆಂಗ್ ಬೇಕಾದ್ರೆ ಅಗೇನ್ ಇಲ್ಲೇನಾಗುತ್ತೆ, ಇವ್ರಿಬ್ರು ಒಳಗೆ ನಾವು ಅರೇಂಜ್ಮೆಂಟ್ ಮಾಡಿದಾಗ ಇಬ್ರು ಇರೋರು ಎರಡು ತರ ಅರೇಂಜ್ಮೆಂಟ್ ಮಾಡ್ಬೋದು ಅಲ್ವಾ? ಹಾಗಾಗಿ ಇಂಟು 2 ಮಾಡಿದ್ರಾಗ ಏನಾಗುತ್ತೆ, 240 ಬರುತ್ತೆ. 240 ಇಸ್ ದ ರೈಟ್ ಆನ್ಸರ್. 240. ಓಕೆ, ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿ ಸಾಲ್ವ್ ಮಾಡೋದ್ರ ಹೇಳ್ತಾ ಇದೀನಿ ನಿಮ್ಗೆ. ಎಕ್ಸಾಮ್ ನಾನೀಗ ನಿಮ್ಗೆ ಎಕ್ಸಾಮ್ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು ಏನಂದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಈ ಒಂದು ಕೀ ಆನ್ಸರ್ ಹೇಳ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಬರ್ತೇನೆ. ಇದು ಅಷ್ಟೇ, ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಹೆಂಗ್ ಮಾಡ್ಬೇಕು ಅಂತ ಸಿಂಪಲ್ ಆಗಿದೆ. ಇದು ಕೂಡ ಒಂದು ಟ್ರಾಫಿಕ್ ಲೈಟ್ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಒಂದು ಚಕ್ರವನ್ನು ಪೂರ್ಣಗೊಳಿಸೋ 60 ಸೆಕೆಂಡ್ ತೆಗೆದುಕೊಳ್ಳೋದು ಅಂದ್ರೆ ಒಂದು ಸೈಕಲ್. 60 ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ 25 ಸೆಕೆಂಡ್ ಹಸಿರು ಕಲರ್ ಇರುತ್ತೆ, 5 ಸೆಕೆಂಡ್ ಹಳದಿ ಇರುತ್ತೆ, ಇನ್ 30 ಸೆಕೆಂಡ್ ಕೆಂಪು ಕಲರ್ ಇರುತ್ತೆ, ಒಟ್ಟು 60 ಸೆಕೆಂಡ್. ಅಗೇನ್ ಏನಾಗುತ್ತೆ, ಅದು ಹಳದಿ ಹಸಿರು ಕೆಂಪು ಹಿಂಗ್ ಬರುತ್ತೆ. ಯಾದೃಚ್ಛಿಕವಾಗಿ ತೆಗೆದುಕೊಂಡ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆ ಸಂಭವನೆ ಇದೆ, ಪ್ರಾಬಬಿಲಿಟಿ. ಅಂದ್ರೆ ಗೊತ್ತಾಗ್ಲಿಲ್ವಾ ಕನ್ನಡ ಇಂಗ್ಲಿಷ್ ಅಲ್ಲಿ? ಅಟ್ ಅ ರ್ಯಾಂಡಮ್ಲಿ ಚೂಸನ್ ಟೈಮ್ ದ ಪ್ರಾಬಬಿಲಿಟಿ ದಟ್ ಲೈಟ್ ವಿಲ್ ನಾಟ್ ಬಿ ಗ್ರೀನ್. 60 ಸೆಕೆಂಡ್ ಅಲ್ಲಿ ಎಷ್ಟು ನಿಮಿಷ ಗ್ರೀನ್ ಇರಲ್ಲ, 25 ಸೆಕೆಂಡ್ ಇರಲ್ಲ ಅಂತ ಗೊತ್ತು. ಬಟ್ 60 ನಿಮಿಷದಲ್ಲಿ ಅಂತ ಕೇಳ್ತಾ ಇರೋದು ಪ್ರಾಬಬಿಲಿಟಿ. ಈಗ ಗ್ರೀನ್ ಇಲ್ದೇ ಇರೋದು ನಾಟ್ ಗ್ರೀನ್, ಏನ್ ಬರುತ್ತೆ ನಾಟ್ ಗ್ರೀನ್ ಅಂದ್ರೆ? ಹೇಳ್ತೀರಾ ಎನಿಬಡಿ? ನಾಟ್ ಗ್ರೀನ್ ನಮ್ಗೆ ಬೇಕಾಗಿರೋದು ಅದೇ ರಿಕ್ವೈರ್ಡ್ ಪ್ರಾಬಬಿಲಿಟಿ, ಅದೇ ಬೇಕಾಗಿರೋದು, ನಾಟ್ ಗ್ರೀನ್ ಪ್ರಾಬಬಿಲಿಟಿ ಬೇಕು. ಈಗ ಗ್ರೀನ್ 25 ಆದ್ರೆ, ಯೆಲ್ಲೋ 5 ಆದ್ರೆ, ರೆಡ್ 30 ಸೆಕೆಂಡ್ಸ್ ಆದ್ರೆ ಸೆಕೆಂಡ್ಸ್. ಇಲ್ಲಿ ಯೆಲ್ಲೋ ರೆಡ್ ಎಷ್ಟು? ಯೆಲ್ಲೋ 30, ರೆಡ್ 30, ಯೆಲ್ಲೋ 5. ಔಟ್ ಆಫ್ 60 ಸೆಕೆಂಡ್ಸ್ ಇಷ್ಟೇ ಮಾಡ್ಬೇಕಾಗಿರೋದು. 35/60 ಮಾಡೋದು ಏನಾಗುತ್ತೆ ಸರ್? ಬಾಕ್ಸಿ ನೋಡೋಣ ಏನಾಗುತ್ತೆ, ಎಷ್ಟೆಂದು ಹೋಗುತ್ತೆ? 5 ಹೋಗುತ್ತಲ್ಲ, 5 1 5, ಎರಡ್ಲಿ 5 7 7/12. ದಿಸ್ ಇಸ್ ದ ಪ್ರಾಬಬಿಲಿಟಿ. ನೋಡಿದ್ರ ಸಿಂಪಲ್. ಅಗೇನ್ ಇಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳುವಂತದಿಲ್ಲ. ಇದನ್ನ ನೀವು ಕ್ವಶನ್ಸ್ ನೋಡ್ಕೊಂಡು ತಲೆ ಕಳ್ಸ್ಕೊಳ್ತೀರ. ಸ್ವಲ್ಪ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡೋದ್ ಕಲಿಬೇಕು ಸ್ನೇಹಿತರೆ. ಅಂದ್ರೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಮಾಡ್ಬೋದು. ನೆಕ್ಸ್ಟ್ ಬರ್ತೀನಿ, ಸ್ಟೇಟ್ಮೆಂಟ್ಸ್ ಗಳು ಮತ್ತೆ ಕನ್ಕ್ಲೂಷನ್. ಅಗೇನ್ ಇಲ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ 3 ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಹೋದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡಿ. ಆಲ್ ಕ್ಯಾಟ್ಸ್, ಅಗೇನ್ ನಾನು ಬರಿತೀನಿ ನೋಡಿ. ಈಗ ಆಲ್ ಕ್ಯಾಟ್ಸ್, ಡಾಗ್ಸ್ ಅಂಡ್ ಎಲಿಫೆಂಟ್ಸ್ ಆರ್ ರಾಟ್ಸ್ ಅಂತ. ಎಲ್ಲ ಕ್ಯಾಟು, ಡಾಗು, ಎಲಿಫೆಂಟ್ಸ್ ಗಳು ರಾಟ್ಸ್ ಅಂತ. ಎಲ್ಲ ಕ್ಯಾಟ್ಸು, ಎಲ್ಲ ಡಾಗ್ಸು, ಓಕೆ, ಅಂಡ್ ಎಲ್ಲ ಎಲಿಫೆಂಟ್ಸ್ ಗಳು ರಾಟ್ಸ್ ಗಳಾಗಿವೆ ಅಂತ ಹಿಂಗೆ. ಬಟ್ ಇಲ್ಲಿ ಸ್ಪೆಸಿಫಿಕ್ ಇಲ್ಲ. ನೀವು 2 ಆಪ್ಷನ್ಸ್ ಓದಿದಾಗ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಅವಾಗ ಈ ಡಯಾಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ನೀವು ಇನ್ನೊಂದು ಡಯಾಗ್ರಾಮ್ ಬರೀಬೇಕು. ಈಗ ನೋಡಿ, ನೋ ಎಲಿಫೆಂಟ್ ಇಸ್ ಎ ಕ್ಯಾಟ್ ಆರ್ ಡಾಗ್. ಎಲಿಫೆಂಟ್ಗೂ ಕ್ಯಾಟ್ಗೂ ಡಾಗು ಸಂಬಂಧವಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಂಬಂಧ ಮಾಡಿಸ್ಬಿಟ್ಟಿದ್ ನಾವು. ಹೀಗಾಗಿ ದಿಸ್ ಇಸ್ ರಾಂಗ್. ಹಾಗಾಗಿ ಏನ್ ಮಾಡ್ಬೇಕು, ಎಲಿಫೆಂಟ್ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಕ್ಯಾಟ್ಗೂನು ಡಾಗುಗೂನು ಸಂಬಂಧ ಇಲ್ಲ. ಸಮ್ ಕ್ಯಾಟ್ಸ್ ಆರ್ ಡಾಗ್. ಇಲ್ಲಿ ಕ್ಯಾಟ್ಗೂ ಡಾಗು ಸಮ್ ಅಂತ ಕೊಟ್ಟಿದ್ದಾನೆ. ಈಗ ನೋಡಿ, ಟೋಟಲ್ ಆಗಿ ಹಿಂಗ್ ಬರೀಬಹುದಾ? ಸಮ್ ಕ್ಯಾಟ್ಸ್ ಆರ್ ಡಾಗ್, ಹೌದಲ್ವಾ ಸರ್? ಇಲ್ಲಿ ಎಲಿಫೆಂಟ್ ಇಲ್ಲಿದೆ, ಓಕೆ, ಇದಕ್ಕೂ ಸಂಬಂಧ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಬಟ್ ಈ ಮೂರುನು ಇಲ್ಲಿ ಆಪ್ಷನ್ 1 ಅಲ್ಲಿ ಏನಿದೆ ಎಲ್ಲ ರ್ಯಾಟ್ ಅಂತ ಕೊಟ್ಟಿದ್ದಾನೆ. ರ್ಯಾಟ್. ದಿಸ್ ಇಸ್ ದ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಸಿಲಾಜಿಸ್ ಡಯಾಗ್ರಾಮ್. ಓಕೆ, ಹಿಂಗ್ ಬರೀಬಹುದು. ಸೊ ಫಸ್ಟ್ ಆಪ್ಷನ್ ಅಲ್ಲಿ ನಮ್ಗೆ ಹೋದಾಗ ಹಿಂಗ್ ಬರುತ್ತೆ. ಬಟ್ ಇದು ರಾಂಗು. ಈ 2 ಆಪ್ಷನ್ ಹೋದಾಗ ಕ್ಲಾರಿಟಿ ಸಿಗುತ್ತೆ. ಅವಾಗ ಈ ರೀತಿ ಬರುತ್ತೆ ನಮ್ಗೆ. ಈಗ ಕನ್ಕ್ಲೂಷನ್ ಓದ್ಬೇಕು ನೀವು. ನೋ ರ್ಯಾಟ್ ಈಸ್ ಕ್ಯಾಟ್. ನೋ ರ್ಯಾಟ್ ಈಸ್ ಕ್ಯಾಟ್, ಡಾಗ್ ಆಸ್ ವೆಲ್ ಆಸ್ ಎಲಿಫೆಂಟ್. ನೋ ರ್ಯಾಟ್ ಈಸ್ ಕ್ಯಾಟ್, ಡಾಗ್ ಆಸ್ ವೆಲ್ ಆಸ್ ಎಲಿಫೆಂಟ್. ರ್ಯಾಟ್ಗೆನು, ಕ್ಯಾಟ್ಗುನು, ಡಾಗ್ಗುನು, ಎಲಿಫೆಂಟ್ಗೂ ಸಂಬಂಧ ಇಲ್ವಾ? ಸಂಬಂಧ ಇದೆಯಲ್ಲ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಇದೆಯಲ್ಲ. ಈ ಮೂರುನು, ಇದು ಮೂರು ರ್ಯಾಟ್ ಒಳಗಿದೆ ಅಂತ ಸಂಬಂಧ ಇದೆ. ದಿಸ್ ಇಸ್ ರಾಂಗ್. ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಸಮ್ ರ್ಯಾಟ್ಸ್ ನೋಡಿ, ರ್ಯಾಟ್ ನ ಒಳಗಿದೆ ಕ್ಯಾಟ್ಸ್, ಸಮ್ ಭಾಗ, ಸ್ವಲ್ಪ ಭಾಗ ಮಾತ್ರ ಇದೆ. ಹೌದು, ಕರೆಕ್ಟ್. ಆಸ್ ವೆಲ್ ಆಸ್ ಡಾಗ್, ಹೌದು, ಡಾಗು ಇದೆ. ಸಮ್ ಡಾಗ್ಸ್ ಅಲ್ವಾ? ಎಲ್ಲ ಪೋರ್ಷನ್ಸ್ ಒಳಗೆ ಸ್ವಲ್ಪ ಭಾಗ ಕ್ಯಾಟು ಇದೆ, ಡಾಗು ಇದೆ ಅಲ್ವಾ ಸರ್? ಸೊ ಹಾಗಾದ್ರೆ ದಿಸ್ ಇಸ್ ಕರೆಕ್ಟ್. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಅಂದ್ರೆ ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ವೆನ್ ಇದು ಸಿಲೋಜಿಸಮ್, ಇದು ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿರೋರಿಗೆ ಈಸಿ ಇರತ್ತಿದೆ. ನೆಕ್ಸ್ಟ್ ಬರ್ತೀನಿ. ABCD ಮತ್ತು E 5 ವಿದ್ಯಾರ್ಥಿಗಳು. C A ಗಿಂತ ಎತ್ತರವಾಗಿದ್ದಾನೆ. C is taller than A. ಬರ್ಕೊಳ್ಳಿ ಹಿಂಗೆ. ಬಟ್ ಶಾರ್ಟರ್ ದೆನ್ D. C ಅಂತಕ್ಕಂಥದ್ದು D ಗಿಂತ ಕುಳ್ಳಗಾಗಿದ್ದಾನೆ. A B ಗಿಂತ ಎತ್ತರ. A B ಗಿಂತ A is taller than B. ಹೌದು, ಓಕೆ, ಹಿಂಗ್ ಬರೀಬಹುದು. ಅಂಡ್ E is ಸೇಮ್ ಹೈಟ್ ಆಫ್ B. E ಯು B ಯ ಎತ್ತರದಷ್ಟೇ ಇದ್ದಾನೆ.
ಅಂದ್ರೆ ಇವನಿಬ್ರು ಸೇಮ್ ಇದ್ದಾರೆ, ಈಕ್ವಲ್ ಅಂತ ಬರ್ಕೋಬಹುದು. ಅವರಲ್ಲಿ ಯಾರು ಅತ್ಯಂತ ಎತ್ತರ ಇರೋನು ಡಿ. ಸಿಂಪಲ್ ಕ್ವಶನ್ ಇದು. ಅತ್ಯಂತ ಎತ್ತರ ಆಗಿರೋನು ಡಿ, ಗ್ರೇಟರ್. ಓಕೆ, ಸ್ಮಾಲರ್ ಕೇಳಿದ್ರೆ ಹೇಳಕ್ಕಾಗಲ್ಲ, ಬಿ ಮತ್ತೆ ಇ ಇಬ್ರು ಸ್ಮಾಲರ್, ಈಕ್ವಲ್ ಆಗಿದ್ದಾರೆ. ಫೈನ್ ಸರ್, ನೆಕ್ಸ್ಟ್ ಬರ್ತಾನೆ. ಒಟ್ಟು ನೋಡಿ ಇದು ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂತ, ಎಷ್ಟು ಫಾಸ್ಟ್ ಆಗಿ ಹೆಂಗ್ ಮಾಡ್ಬೇಕು ನೀವು ಎಕ್ಸಾಮ್ ಅಲ್ಲಿ. ಇಷ್ಟೊಂದು ಎಂಟೈಲಬಿಲಿಟಿ ಕೊಟ್ಟಾಗ 17, 18, 20 ಕ್ವಶನ್ಸ್ ಕೊಟ್ಟಾಗ ನೀವು ಹೆಂಗ್ ಹೋಗ್ಬೇಕು ಅಂತ. ಓಕೆ, ಒಟ್ಟು 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರ ಗುಂಪನ್ನು ಎಷ್ಟು ವಿಧದಲ್ಲಿ ಮಾಡಬಹುದು. ಓಕೆ, ಇಲ್ಲಿ ಹೌ ಮೆನಿ ವೇಸ್ ಕ್ಯಾನ್ ಗ್ರೂಪ್ ಆಫ್ 3 ಬಾಯ್ಸ್ ಅಂಡ್ 2 ಗರ್ಲ್ಸ್ ಔಟ್ ಆಫ್ 7 ಬಾಯ್ಸ್ ಅಂಡ್ 3 ಗರ್ಲ್ಸ್. ನೋಡಿ, 3 ಇದು ಪರ್ಮುಟೇಷನ್ ಕಾಂಬಿನೇಷನ್. 3 ಬಾಯ್ಸ್ ಔಟ್ ಆಫ್ 7. ಓಕೆ, ಅಂಡ್ ಅಂತಿದೆ. ಓಕೆ, ಅಂಡ್ ಅಂತಿದೆ. ಆಮೇಲೆ 2 ಗರ್ಲ್ಸ್ ಔಟ್ ಆಫ್ 3, 2C3 ಅಲ್ವಾ, 2C3. ಅರ್ಥ ಆಗ್ತಿದೆಯಲ್ಲ? ಎಸ್, ಇದನ್ನ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಅಂಡ್ ಅಂತಿದೆ, ಅಂಡ್ ಅಂತಿದೆ. 3 7, ಓ ಸಾರಿ, ನಾನು ರಾಂಗ್ ಅಲ್ಲಿ ಬರ್ತಾ ಇದ್ದೀನಿ. 7 ಆಫ್ 3 ಇಂಟು 3 ಆಫ್ 2. ಓಕೆ, ಔಟ್ ಆಫ್ ಅಲ್ವಾ, 7ರಲ್ಲಿ 3 ಜನ, 3ರಲ್ಲಿ 2. ಓಕೆ, ಇದು ಹಿಂಗ್ ಬರೀಬೇಕು. ಅಂಡ್ ಅಂತಿದೆ, ಅದಕ್ಕೆ ಇಂಟು ಮಾಡ್ತಾ ಇದೀವಿ. 7C3 ಅಂದ್ರೆ 7 ಇಂಟು 6 ಇಂಟು 5 ಡಿವೈಡ್ ಬೈ 3 ಇಂಟು 2 ಇಂಟು 1 ಬೇಕಾಗಿಲ್ಲ, ಇಂಟು 3 ಇಂಟು ಸಿ ಅಂದ್ರೆ 3 ಅಂತ ಬರ್ಕೋಬಹುದು, ಡೈರೆಕ್ಟ್ ಆಗಿ ಬರ್ಕೋಬಹುದು. ಇಲ್ಲಿ ನೋಡಿ, 3 3 2ಲಿ 6, 2 2 ಕ್ಯಾನ್ಸಲ್, 7 5ಲಿ 35 ಇಂಟು 3 ಅಂದ್ರೆ 105. ಇದೆಯಾ? ಇದೆ. ಸಿಂಪಲ್, 2 ಲೈನಲ್ಲಿ ಮಾಡ್ಬೋದು. ಅರ್ಥ ಆಗಿದೆಯಲ್ಲ? ನಾ ಇದು ಬರ್ಕೊಂಡಿದ್ದು ಇದಲ್ಲ, ಇದು 7C3 3C2. ಓಕೆ, 7ರಲ್ಲಿ 3 ಜನ ಬಾಯ್ಸ್ ನ, 3ರಲ್ಲಿ 2 ಗರ್ಲ್ಸ್ ನ ಕೂರಿಸ್ಬೇಕು. ಕಾಂಬಿನೇಷನ್ ಮಾಡಿದಾಗ ಈ ರೀತಿ ಬರುತ್ತೆ. ಫೈನ್ ಸರ್, ನೆಕ್ಸ್ಟ್ ಇದೆಲ್ಲ ನೀವು ನೋಡ್ಕೊಂಡಿರ್ತೀರಾ ಅನ್ಕೋತೀನಿ. ಇದನ್ನ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ ಸ್ನೇಹಿತರೆ. ಈ ತರದೆಲ್ಲ ನೀವು ಟ್ರಯಾಂಗಲ್, ರೆಕ್ಟಾಂಗಲ್, ಓಕೆ, ಇವೆಲ್ಲ ನೀವು ಅಭ್ಯಾಸ ಮಾಡ್ಕೋಬೇಕು. ಇವೆಲ್ಲ ಸಿಗುತ್ತೆ ನಿಮ್ಗೆ, ಇವೆಲ್ಲ ನೋಡ್ಕೊಂಡಿದ್ದು. ರೈಟ್ ಆನ್ಸರ್ 18 ಬರುತ್ತೆ. ಓಕೆ, ಮಾಡ್ಬೋದು. 1 2 3 4 5 6 7 8 9 10 11 12 13 14. ಇಲ್ಲಿ ಇದರ ಅರ್ಧ ಕಾಂಬಿನೇಷನ್ 15 16. 16 ಮೇಲೆ ಬರುತ್ತೆ ಇದು. ಓಕೆ, 16 ಈಗಲೇ ನಾನು ಮಾಡಿದೆ, 16 ಮೇಲೆ ಬರುತ್ತೆ. ಈಸಿ ಇದೆ, ಅದು ನೀವು ಮಾಡ್ತೀರಾ. ನೆಕ್ಸ್ಟ್ ಬರ್ತೀನಿ. ಒಂದು ಆಯತದ ಉದ್ದ ಮತ್ತು ಅಗಲ, ಇದು ಅಷ್ಟೇ ಈಸಿ ಇದೆ. ಕ್ರಮವಾಗಿ 20 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇದೆ. ಅಗಲ ಮತ್ತೆ ಉದ್ದ ಮತ್ತೆ ಅಗಲ 20. ಉದ್ದ ಮತ್ತೆ ಅಗಲ ಇಷ್ಟಿದೆ. ಆಯತ ರೆಕ್ಟಾಂಗಲ್ 10% ಹೆಚ್ಚಿಸ್ಬೇಕು, 20% ಅಗಲವನ್ನು ಹೆಚ್ಚಿಸ್ಬೇಕು. ಈಗ ಸಿಂಪಲ್ ಸರ್, ಇಲ್ಲಿ 20 ಸೆಂಟಿಮೀಟರ್ ಏನಿದೆ ಸರ್, ಏನ ಲೆಂತ್ ಅಥವಾ ಉದ್ದ ಏನಿದೆ 20 ಸೆಂಟಿಮೀಟರ್. ಇನ್ನು 10% ಅಂದ್ರೆ ಎಷ್ಟು ಹೆಚ್ಚಿಸೋದು ಅಂದ್ರೆ ಏನರ್ಥ? 10% ಅಂದ್ರೆ 2 ಅಂದ್ರೆ 22 ಆಗುತ್ತೆ. ಅದನ್ನ ನಾನು ಪರ್ಸೆಂಟೇಜ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ಳಿ. ಇಂಟು 10% ಡಿವೈಡ್ ಬೈ 100 ಇವೆಲ್ಲ ಮಾಡ್ತಾ ಕೂತ್ಕೋಬೇಡಿ. 10% ಇಲ್ಲಿ ಚಿಕ್ಕಿರ್ಬೇಕು, 2 20 ಪ್ಲಸ್ 2 22 ಆಗುತ್ತೆ. ಹಂಗೆ ಅಗಲ, ಅಗಲ ಎಷ್ಟು ಪರ್ಸೆಂಟ್ ಹೆಚ್ಚಿಸ್ಬೇಕು? ಸಾರಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಉದ್ದವನ್ನು 10% ಹೆಚ್ಚಿಸಿ ಅಗಲವನ್ನು 20. ಓಕೆ, ಉದ್ದವನ್ನ 1 ಸೆಕೆಂಡ್, ಉದ್ದವನ್ನ 10% ಕೇಳಿದ್ದಾನೆ. ಓಕೆ, ಉದ್ದವನ್ನ 10% ಕೇಳಿದ್ದಾನೆ. ನೋ ಪ್ರಾಬ್ಲಮ್. ಉದ್ದವನ್ನ ಅವನು 10% ಮಾಡ್ಬೇಕು ಅಂತ ಹೇಳಿರೋದು. ಸೊ 10% ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಕರೆಕ್ಟ್ ಇದೆ, 22 ಕರೆಕ್ಟ್ ಆಗಿದೆ. ಅಗಲ ಕರೆಕ್ಟ್ ಆಗಿ ಬರ್ದಿದೆ. ಓಕೆ, ಫೈನ್. 20% ಹೆಚ್ಚಿಸ್ಬೇಕು. ಅಗಲ ಎಷ್ಟು ಕೊಟ್ಟಿದ್ದಾನೆ? 10 ಸೆಂಟಿಮೀಟರ್. ಇದನ್ನ 20% ಹೆಚ್ಚಿಸ್ಬೇಕು. 20% ಅಂದ್ರೆ ಅಗೇನ್ ಇಲ್ಲಿ 10% ಅಂದ್ರೆ 1, 2% ಅಂದ್ರೆ 2 ಅಂದ್ರೆ 12 ಆಗುತ್ತೆ ಅಲ್ವಾ ಸರ್? ಇಲ್ಲಿ ಏನ್ ಕೇಳಿದಾನೆ? ವಾಟ್ ಈಸ್ ದ ನ್ಯೂ ಏರಿಯಾ? ಏರಿಯಾ ಅಂದ್ರೆ ಏನರ್ಥ? ಲೆಂತ್ ಇಂಟು ಬ್ರೆತ್ ಅಂದ್ರೆ ಉದ್ದ ಇಂಟು ಅಗಲ ಅಂದ್ರೆ ಎಷ್ಟು? 22 ಇಂಟು 12 ಮಾಡಿ ಎಷ್ಟಾಗುತ್ತೆ ಹೇಳ್ತೀರಾ? 22 ಹತ್ಲಿ 220 ಪ್ಲಸ್ ಎಷ್ಟು ಬರ್ಬೇಕು? 2 44 ಅಂದ್ರೆ 54, 254 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನ ಮಾಡೋದು ಏನಾಗಿದೆ ಸರ್? 254 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ಓಕೆ, ಈ ತರಹದ ಕ್ವಶನ್ ಸಿಂಪಲ್ ಸರ್. ಇಂಗ್ಲಿಷ್ ಅಲ್ಲಿ 52% ಪಾಸ್ ಆಗಿದ್ದಾರೆ. 42% ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸ್ ಆಗಿದ್ದಾರೆ. ಗಣಿತ ಮತ್ತೆ 17% ಎರಡರಲ್ಲೂ ಪಾಸ್ ಆಗಿದ್ದಾರೆ. ಓಕೆ, ಎರಡರಲ್ಲೂ ಕೊಟ್ಟಿದ್ದಾನೆ. ಗಣಿತ ಮ್ಯಾಥಮೆಟಿಕ್ಸ್
ಎಷ್ಟು ಸರ್ 42%. ಎರಡರಲ್ಲೂ 17% ಜನ ಪಾಸ್ ಆಗಿದ್ದಾರೆ ಪರ್ಸೆಂಟೇಜ್. ಎರಡು ವಿಷಯದಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸಿಂಪಲ್ ಸರ್. ಎರಡಲ್ಲೂ ಪಾಸ್ ಆಗಿ 17% ಇದ್ದಾರೆ, ಇಂಗ್ಲಿಷ್ 52% ಇದೆ. ಓನ್ಲಿ ಇಂಗ್ಲಿಷ್ ಅಲ್ಲಿ ಪಾಸ್ ಆಗಿರೋರು ಎಷ್ಟು? ಓನ್ಲಿ ಇಂಗ್ಲಿಷ್ 52 ಮೈನಸ್ 17 ಮಾಡಿ ಮಾಡೋದು ಎಷ್ಟಾಗುತ್ತೆ? 35%. ಓಕೆ, ಇಲ್ಲಿ ಹಂಗೆ ಓನ್ಲಿ ಮ್ಯಾಥ್ಸ್ ಪಾಸ್ ಆಗಿರೋ ಎಷ್ಟು? 42 ಮೈನಸ್ 17 ಮಾಡಿ ಎಷ್ಟಾಗುತ್ತೆ? 25% ಆಗುತ್ತೆ. ಓಕೆ, ಅರ್ಥ ಆಗ್ತಿಲ್ಲ? ಈಗ ಟೋಟಲ್ ಪಾಸ್ ಎಷ್ಟು? ಈಗ 100 ಜನ ಇದ್ದಾರೆ, 100% ಅಂತ ಅರ್ಥ. ಟೋಟಲ್ ಪಾಸ್ ಎಷ್ಟು? 100 ಮೈನಸ್ ಟೋಟಲ್ ಪಾಸ್ ಒಂದು 35%, ಎರಡಲ್ಲೂ ಪಾಸ್ ಆಗಿರೋ 17% ಪ್ಲಸ್ 25%. ಇದನ್ನ ಕೂಡಿ ಎಷ್ಟಾಗುತ್ತೆ? 100 ಮೈನಸ್ 100% ಅಲ್ವಾ ಆಲ್ವೇಸ್. 35, 25, 50, 60, 77%. ಸೊ 23% ಇದು ಫೇಲ್, ಟೋಟಲ್ ಫೇಲ್, ಪಾಸ್ ಅಲ್ಲ. ಟೋಟಲ್ ಪಾಸ್ ಇಲ್ಲಿದೆ ನೋಡಿ, 100% ಮೈನಸ್ ಟೋಟಲ್ ಪಾಸ್. ಸೊ ಫೇಲ್ ಆಗಿರೋರು ಎಷ್ಟು ಸರ್? 23%. ಟೋಟಲ್ ಪಾಸ್ ಇಲ್ಲಿ ತಗೊಂಡಿದೀನಿ ನೋಡಿ, ಒಂದು 35 ಜನ ಟೋಟಲ್ ಮತ್ತೆ 25 ಜನ ಮ್ಯಾಥ್ಸ್ ಅಲ್ಲಿ, ಎರಡಲ್ಲೂ 17%, ಟೋಟಲ್ 77% ಪಾಸ್ ಆಗಿರೋದು, 22% ಜನ ಫೇಲ್ ಆಗಿದ್ದಾರೆ. ಓಕೆ, ಈಸಿ ಆಗಿತ್ತು ಇದು ಕೂಡ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆಗಳನ್ನು ಬರೆಯುತ್ತಿದ್ದಾನೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕ ಸಮಾನವಾಗಿವೆ. ಈ ಪೇಪರ್ ನಲ್ಲಿ ಅವನ ಅಂಕಗಳು ಅನುಪಾತ 5, 6, 7, 8, 9, 10. ಒಟ್ಟಾರೆ ಅವನು ಗಳಿಸಿದ ಅಂಕ 60% ಅಂಕ ಗಳಿಸಿಕೊಂಡಿದೆ. ಎಷ್ಟು ಪೇಪರ್ ಅಲ್ಲಿ ಆ ವಿದ್ಯಾರ್ಥಿ ಗರಿಷ್ಠ 60% ಗಿಂತ ಕಡಿಮೆ ಪಡೆದಿದ್ದಾನೆ ಅಂತ ಹೇಳಬೇಕು. ಲೆಸ್ ದನ್ 60% ಎಷ್ಟಿದೆ ಅಂತ ಹೇಳ್ತೀರಾ ಯಾರು? ಈಸಿ ಇದೆ ಇದು ಕೂಡ, ಏನು ಮಾಡ್ಬೇಕಾಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಬಡಿ ಸಿಂಪಲ್ ಸರ್. ಈಗ ನೀವು ಒಂದ್ ನಂಬರ್ ಇಟ್ಕೊಳ್ಳಿ, ಎಕ್ಸ್ ಅಂತ ಇಟ್ಕೊಂಡು ಮಾಡ್ಬೋದು, ಬೇಡ. ಈಗ ಒಂದೊಂದು ಸಬ್ಜೆಕ್ಟ್ಸ್ 100 ಮಾರ್ಕ್ಸ್ ಇದೆ ಅಂತ ಹೇಳಿ, 100 ಮಾರ್ಕ್ಸ್. ಯಾಕಂದ್ರೆ ಅವ್ನು ಕೊಟ್ಟಿದ್ದಾನೆ ಈಸ್ ಆಲ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಈಚ್ ಪೇಪರ್ ಆರ್ ದ ಸೇಮ್. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ ಅಂತ ಇಟ್ಕೊಳ್ಳಿ. ಒಟ್ಟು 6 ಪೇಪರ್ ಇದೆ ಅಂದ್ರೆ 600 ಮಾರ್ಕ್ಸ್ ಆಯ್ತು ಟೋಟಲ್. ಓಕೆ ಸರ್. ಓಕೆ, ಇಲ್ಲಿ ಎಷ್ಟಿದೆ? ಇಲ್ಲಿ 5:6:7:8:9:10. ಇದನ್ನ ಕೂಡಿದ್ರೆ ಎಷ್ಟಾಗುತ್ತೆ? ಕೂಡಿದ್ರೆ 45 ಯೂನಿಟ್ಸ್ ಬರುತ್ತೆ. ಓಕೆ, ಈ 45 ಯೂನಿಟ್ಸ್ ಇಸ್ ಈಕ್ವಲ್ ಟು 60% ಮಾರ್ಕ್ಸ್ ಅಂತ ಹೇಳ್ಕೊಟ್ಟಿದ್ದಾನೆ. ಓವರ್ ಆಲ್ ಈ ಸ್ಕೋರ್ 60%. ಓವರ್ ಆಲ್ 45 ಮಾರ್ಕ್ಸ್ 60% ಅಂತ. ಇಲ್ಲಿ 600 ಮಾರ್ಕ್ಸ್ ಟೋಟಲ್ ಇದೆ ಸರ್. ಟೋಟಲ್ 600 ಆದ್ರೆ 60% ಎಷ್ಟಾಗುತ್ತೆ? 600 ಟೋಟಲ್ ಆದ್ರೆ ಇದರ 60% ಎಷ್ಟಾಗುತ್ತೆ? ಅಗೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೋಬಾರ್ದು, ಅದೇ ಹೇಳ್ತಾ ಇರೋದು. ನೀವು ಇವೆಲ್ಲ ಬೇಸಿಕ್ಸ್ ಕಲ್ತಿರ್ಬೇಕು. ನಾನು ಇಲ್ಲಿ ಶಾರ್ಟ್ ಕಟ್ ಆಗಿ ಮಾಡ್ತಾ ಇದ್ದೀನಿ. ಸ್ಟೆಪ್ಸ್ ಗಳನ್ನ ನಾನು ಇಲ್ಲಿ ಕಮ್ಮಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ 10% ಅಂದ್ರೆ 60. ಇಲ್ಲಿ ಒಂದು ಚುಕ್ಕಿ ಇಟ್ರೆ ಗೊತ್ತಾಗುತ್ತೆ 60. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ 20% ಅಂದ್ರೆ ನಮಗೆ ಬೇಕಾದ್ರೆ 60% ಬೇಕು. ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? 360. ಸೊ 360 ಮಾರ್ಕ್ಸ್ ಈಸ್ ನಥಿಂಗ್ ಬಟ್ 60% ಅಂತ. 360 ಅಂದ್ರೆ 45 ಮಾರ್ಕ್ಸ್ ಯೂನಿಟ್ ಏನಿದೆ ಅದು 360ಕ್ಕೆ ಸಮ. 360 ಮಾರ್ಕ್ಸ್ಗೆ 45 ಯೂನಿಟ್ ಸಮ. ಅರ್ಥ ಆಗ್ತಿದೆಯಲ್ಲ? ಎಸ್. ಹಂಗಿದ್ರೆ ಎಷ್ಟಾಗುತ್ತೆ? 45 1 45 8 ಡೈರೆಕ್ಟ್ ಆಗಿ ಹೋಗುತ್ತೆ. ಓಕೆ, 1 ಯೂನಿಟ್ ಇಸ್ ಈಕ್ವಲ್ ಟು 8 ಮಾರ್ಕ್ಸ್ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ 5 ಯೂನಿಟ್ ಇದೆ, 6 ಯೂನಿಟ್ ಇದೆ, 7 ಯೂನಿಟ್. ಇದ್ರ ಮಾಡಿ 5 into 8 is to 6 into 8 is to 7 into, ನಾನು ಬರಿತಾ ಇದ್ದೀನಿ ಅಷ್ಟೇ, ಬರೆಯೋ ನೆಸಿಟಿ ಇಲ್ಲ, ನಿಮ್ಗೆ ಅರ್ಥ ಆಗ್ಲಿ. ಇಂಟು 8 ಯೂನಿಟ್. ನಾವು ಎಕ್ಸ್ ಅಂತ ಇಟ್ಕೊಂಡ್ರೆ x is equal to 8 ಅಂತ ಬರುತ್ತೆ ಅಷ್ಟೇ. ಎಕ್ಸ್ ಅಂತ ಇಟ್ಕೊಳ್ಳೋದು ನೆಸಿಟಿ ಇಲ್ಲ. ಇಂಟು 8 ಇಷ್ಟು 10 into 8. ಈಗ ಮಾಡಿ 8 ಇಲ್ಲಿ ಎಷ್ಟು? 40 ಇಷ್ಟು 48 ಇಷ್ಟು 56 ಇಷ್ಟು 64 ಇಷ್ಟು 72 ಇಷ್ಟು 80. ಓಕೆ ಫೈನ್ ಸರ್. ಇಲ್ಲಿದೆ, ಇನ್ ಹೌ ಮೆನಿ ನಂಬರ್ಸ್ ಆಫ್ ಪೇಪರ್ಸ್ ಡಿಡ್ ಹಿ ಸ್ಕೋರ್ ಲೆಸ್ ದನ್ 60% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್? ಇಲ್ಲಿ ನೋಡಿ, 60% ಅಂದ್ರೆ ನಾನು ಒಂದು ಸಬ್ಜೆಕ್ಟ್ಸ್ ಅಲ್ಲಿ 100 ಇದೆ ಅಂತ ತಗೊಂಡೆ. 60% ಅಂದ್ರೆ 60% 60 ಮಾರ್ಕ್ಸ್ ಬರಬೇಕು. ಯಾವ್ದ್ರ 60 ಇದೆ? 60ಕ್ಕಿಂತ ಜಾಸ್ತಿ ಈ 3ಅಲ್ಲಿ ಇದೆ, ಈ 3ಅಲ್ಲಿ ಕಮ್ಮಿ ಇದೆ. ನಮಗ್ ಕೇಳಿರೋದನ್ನು 3ಅಲ್ಲಿ ಯಾವ ಎಷ್ಟು ಪೇಪರ್ ಅಲ್ಲಿ 60ಕ್ಕಿಂತ % ಕಮ್ಮಿ ಇದೆ ಅಂದ್ರೆ ಈ 3 ಪೇಪರ್. ಜಾಸ್ತಿ ಇದ್ದಾನೆ ಅಂದ್ರೆ 3 ಪೇಪರ್. ರೈಟ್ ಆನ್ಸರ್ 3. ಈ 3 ಪೇಪರ್ ಅಲ್ಲಿ 60% ಗಿಂತ ಕಮ್ಮಿ ಇದೆ. ಇನ್ನು ಈ 3 ಪೇಪರ್ ಅಲ್ಲಿ 60% ಗಿಂತ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್. ಎಕ್ಸಾಮ್ ಅಲ್ಲಿ ಈ ತರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಫೈನ್. ನಾನು ತುಂಬಾ ನಿಧಾನ ಡೀಟೇಲ್ ಆಗಿ ಹೇಳ್ಕೊಡ್ತಿಲ್ಲ, ಎಕ್ಸಾಮ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟೇ.
ಹಂಗ್ ಮಾಡಿದ್ರೇನೆ ನಾನು ಏನಕ್ಕೆ ಕೇಳ್ತಾ ಇರೋದು ಗೊತ್ತಾ ಸ್ನೇಹಿತರೆ, ಸಿಂಪಲ್ ಆಗಿ ನಿಧಾನ ಗಂಟೆ ಮಾಡ್ಬೋದು, ಮಾಡ್ತಾರೆ ಬೇರೆಯವರು ಗಂಟೆ ಎಕ್ಸ್ಪ್ಲೈನ್ ಮಾಡ್ತಾ. ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ನಾವು ಯಾವ ತರ ಹೇಳ್ಕೊಡ್ತೀವಿ, ನಮ್ನ ಲಾಸ್ಟ್ ಇಂದ ಯಾರು ತುಂಬಾ ಒಂದ್ ವರ್ಷ ಅಥವಾ 2 ವರ್ಷದಿಂದ ನೋಡ್ತಾ ಇರ್ತೀರಾ, ಪ್ರಿಪೇರ್ ಆಗ್ತಿರ್ತೀರಾ, ಫಾಲೋ ಮಾಡ್ತೀರಲ್ಲ, ನಮ್ಮ ಸ್ಪೀಡ್ ನಿಮ್ಗೂ ಸಿಗುತ್ತೆ ಅಂತ. ಸ್ಪೀಡ್ ನಾನು ಯಾಕೆ ಜಾಸ್ತಿ ಮಾಡ್ತೀನಿ ಗೊತ್ತಾ, ಎಕ್ಸಾಮ್ ಅಲ್ಲಿ ಸ್ಪೀಡ್ ಇರ್ಬೇಕು. ಅವಾಗ ನೋಡಿ ಈ ಕ್ವಶನ್ ಪೇಪರ್ ಎಷ್ಟು ಕ್ವೆಂಟಲಿಬಿಲಿಟಿ ಕೇಳಿದ್ರೆ 10 ಕೇಳ್ತಿದ್ದ 12 ಕೇಳ್ತೀರಿ, 18 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20 ಹತ್ರ ಕೇಳ್ತಾನೆ ಅಂದ್ರೆ ನೀವು ಎಷ್ಟು ಫಾಸ್ಟ್ ಆಗಿರಬೇಕು. ನೀವು ಮೆಂಟಲಿಬಿಲಿಟಿ ಎಷ್ಟು ಫಾಸ್ಟ್ ಆಗಿ ಎಷ್ಟು ಅಕ್ಯುರೇಟ್ ಆಗಿ ಸಾಲ್ವ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ ಸ್ಕೋರು ಜಾಸ್ತಿ ಆಗುತ್ತೆ. ಅರ್ಥ ಆಗಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬನ್ನಿ. ಒಬ್ಬ ಅಂಗಡಿಯ ಆತ ಒಂದು ಸೈಕಲ್ ಅನ್ನು 1600 ರೂಗಳಿಗೆ ಮಾರಿದ ಮೇಲೆ 16% ನಷ್ಟ ಅನುಭವಿಸ್ತಾನೆ. ನೋಡಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್, ಓಕೆ, ಮಾರಾಟದ ಬೆಲೆ 1680. ಅಂದ್ರೆ ಲಾಸ್ ಮಾರ್ಕೊಂಡ್ ಮಾಡೋನು. ಕಾಸ್ಟ್ ಪ್ರೈಸ್ ಏನಾಗಿರ್ಬೇಕತ್ತು 16% ಜಾಸ್ತಿ ಇರ್ಬೇಕು. ನಷ್ಟ ಇದು, ನಷ್ಟ ಆಗಿ ಇಷ್ಟು ಬಂದಿರೋದು ಲಾಸು ಫಸ್ಟ್ 18% ಇದೆ. ಆಮೇಲೆ 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಮಾಡಬೇಕಾದ್ರೆ ಅವನ ಮಾರುಕಟ್ಟೆ ಬೆಲೆ ಎಷ್ಟು, ಮಾರ್ಕೆಟ್ ಪ್ರೈಸ್ ಕೇಳಿದ್ದಾನೆ. ಕಾಸ್ಟ್ ಪ್ರೈಸ್ ಫಸ್ಟ್ ಕಂಡುಹಿಡಿಬೇಕು. ಅಂದ್ರೆ ಇದು ಲಾಸ್ ಮಾಡ್ಕೊಂಡು ಸೆಲ್ ಮಾಡಿರೋದು. ಕಾಸ್ಟ್ ಪ್ರೈಸ್ ಅಂದ್ರೆ ಅವನ ಅಸಲು ಬೆಲೆ ಕಂಡುಹಿಡಿಬೇಕು ಫಸ್ಟ್. ಇಲ್ಲಿ ನೋಡಿ ಲಾಸ್ 18% ಇದೆ. ಲಾಸ್ 18%, ಇಲ್ಲಿ ನಮ್ಗೆ ಇನ್ನೇನ್ ಕೊಟ್ಟಿದ್ದಾನೆ, ಲಾಭ ಪ್ರಾಫಿಟ್ ಎಷ್ಟು ಮಾಡಬೇಕು ಅಂತ ಅದನ್ನ ಬರ್ಕೊಂಬೋಣ. 15%, ಡಿಸ್ಕೌಂಟ್ 8%. ಈಗ ಕಾಸ್ಟ್ ಪ್ರೈಸ್ ಅಂದ್ರೆ ಈ 18% ಲಾಸ್ ಆಗಿರೋದನ್ನ ಸೇರಿಸಬೇಕು, ಅದು ಕಾಸ್ಟ್ ಪ್ರೈಸ್ ಅಲ್ವಾ, ಅವನ ಅಸಲು ಬೆಲೆ. ಅಂದ್ರೆ ಈ 18% ಇದೆಯಲ್ಲ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ, ಇದು 16%, 18 ಅಲ್ಲ, ಇದು 16. ಈ 16% ಇದೆಯಲ್ಲ, ಇದು ಲಾಸ್. ಅಂದ್ರೆ ಅರ್ಥ ಈ ಅಮೌಂಟ್ ಈಸ್ ಈಕ್ವಲ್ ಅಂಟ್ ಎಷ್ಟು ಪರ್ಸೆಂಟ್ ಸರ್, 84% ಅಂತ ಅರ್ಥ. ನಮಗ್ ಬೇಕಾಗಿರೋದೇನು 100%. ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ 100% ಅಲ್ವಾ. 100% ಎಷ್ಟು ಅಮೌಂಟ್ ಆಗುತ್ತೆ ಅಂತ ಬೇಕು. ಅರ್ಥ ಆಗ್ತಿದೆಯಲ್ಲ? 84% ನಮ್ಗೆ 1680 ಕೊಟ್ಟಿದ್ದಾನೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಕ್ವಶನ್ ಮಾರ್ಕ್ ಅಂದ್ರೆ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1680 ಡಿವೈಡ್ ಬೈ 84 ಇಂಟು 100 ಆಗುತ್ತೆ. ಇದು ಕ್ಲೀನ್ ಆಗಿ ಹೋಗುತ್ತೆ ನೋಡಿ. 84 ಎರಡ್ಲಿ 168 ಕ್ಲೀನ್ ಆಗಿ ಹೋಗುತ್ತೆ. ಸೊ ಎಷ್ಟಾಯ್ತು ಸರ್, 2000 ರೂಪಾಯಿ. ಅಂದ್ರೆ ಅವನ ಅಸಲು ಬೆಲೆ ಕಾಸ್ಟ್ ಪ್ರೈಸ್ 2000 ರೂಪಾಯಿ ಇತ್ತು. ಅವನು ಲಾಸ್ ಮಾಡ್ಕೊಂಡೆ 16%, 1680 ಮಾರಿದ. ಈಗ ನಮ್ಗೆ ಏನ್ ಬೇಕಾಗಿತ್ತು, 15% ಲಾಭ ಬೇಕು, 8% ಡಿಸ್ಕೌಂಟ್ ಕೊಡಬೇಕು. ಆಯ್ತಾ? ಈಗ ನಾನು ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಬರ್ತೀನಿ, ಮಾರ್ಕೆಟ್ ಪ್ರೈಸ್ ಅಂತ. ಮಾರ್ಕೆಟ್ ಪ್ರೈಸ್ ಈಗ ನಮ್ಮ ಹತ್ರ ಇರೋದು 2000 ರೂಪಾಯಿ ಸರ್. ನೋಡಿ ಹೆಂಗ್ ಬರೀತೀನಿ ಅಂತ. ಇದನ್ನ 8% ಡಿಸ್ಕೌಂಟ್ ಕೊಡ್ತೀನಿ. ಅಂದ್ರೆ ಇದರ 92%ಗೆ ನಾನು ಮಾರಾಟ ಮಾಡ್ಬೇಕು ಅಲ್ವಾ. ಬಟ್ 15% ಲಾಭ ಬರಬೇಕು. ಅಂದ್ರೆ ಇದರ 115%. ಇದನ್ನ ಹಿಂಗ್ ಬರ್ಬೋದು, 92 115. ಆಯ್ತಾ? ಒಂದೇ ಲೈನ್ ಬರ್ಕೋಬಹುದು. ಈ ಕಾನ್ಸೆಪ್ಟ್ ನಿಮಗೆ ಅಗೇನ್ ಈ ಪರ್ಸೆಂಟೇಜ್ ಇವೆಲ್ಲ ಓದಿದ್ರೆ, ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಬೇಸಿಕ್ಸ್ ಗೊತ್ತಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಬರೀಬಹುದು. ನಾನು ಇಲ್ಲಿ ಏನಕ್ಕೆ 92 ಹಾಕ್ದೆ, ಇಲ್ಲಿ 8% ಡಿಸ್ಕೌಂಟ್ ಕೊಡಬೇಕು ಅಂದ್ರೆ ಮೈನಸ್ ಡಿಸ್ಕೌಂಟ್ ಕೊಡ್ತೀನಿ. ಪ್ರಾಫಿಟ್ 15% ಬರಬೇಕು. ಇದರಲ್ಲಿ 8% ಕಳೀತಾ ಇದ್ದೀನಿ, ಅದಕ್ಕೆ 92. ಆಮೇಲೆ 15% ಬರಬೇಕು, ಅದಕ್ಕೆ 115 ಇಂಟು 115 ಬೈ 92 ಅಂತ ಮಾಡ್ತೀನಿ. ಈಗ ಇದು ಹೆಂಗ್ ಬರುತ್ತೆ ಅಂದ್ರೆ ನಾನು ಒಂದ್ ಸಿಂಗಲ್ ಲೈನ್ ಬರೀಬಹುದು. ಇಲ್ಲಿ ನೋಡಿ, ಬರ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಇದೇ ಬರುತ್ತೆ. ಅದು ಬೇಕಾದ್ರೆ ಒಂದು ಸ್ಟೆಪ್ ಬರೀಬಹುದು, ಬರೆಯೋದು ಬೇಕಾಗಿಲ್ಲ ಅನ್ಕೋತೀನಿ. ಅರ್ಥ ಆಗ್ತಿದೆಯಲ್ಲ? ಈಗ ನನಗೆ ಏನಿದೆ, 92 ರೂಪಾಯಿ ಮಾರಬೇಕು 2000 ರೂಪಾಯಿಲಿ ಅಲ್ವಾ. ಅರ್ಥ ಆಗ್ತಿದ್ಯಾ? ಪ್ರಾಫಿಟ್ 15% ಜಾಸ್ತಿ ಬರ್ಬೇಕಂದ್ರೆ 115 ಬರಬೇಕು. ಟೋಟಲ್ ಮಾರ್ಕೆಟ್ ಪ್ರೈಸ್ ಏನು, ಇದು ಮಲ್ಟಿಪ್ಲಿಕೇಶನ್ ಮಾಡಿ ಹಿಂಗ್ ಬರುತ್ತೆ. ದಿಸ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಮಾರ್ಕೆಟ್. ಇದನ್ನ ಹಿಂಗ್ ಡೈರೆಕ್ಟ್ ಆಗಿ ಬರ್ತದೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಇದು ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡಿದ್ರೆ ನಿಮ್ಗೆ 2500 ಬರುತ್ತೆ. ಈಗ ಇದನ್ನ ನಾನು ಮಾಡೋ ನೆಸಿಟಿ ಇಲ್ಲ ಅನ್ಕೋತೀನಿ. ಕ್ಯಾನ್ಸಲ್ ಮಾಡೋದು, ಇದು ಮಾಡೋದು, ಓಕೆ, ಇದೆಲ್ಲ ಈಸಿ ಇದೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಫೈನ್ ಸರ್. ನೆಕ್ಸ್ಟ್ ಮಂತ್ ಒಬ್ಬ ಶಿಕ್ಷಕ 3 ವಿದ್ಯಾರ್ಥಿಗಳು, ಸರಾಸರಿ ವಯಸ್ಸು 20 ವರ್ಷ. ಓಕೆ, 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಲ್ಲಿ ಆ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿ ವಯಸ್ಸಿನ ನಂತರ 20 ವರ್ಷಗಳಾಗಿದ್ದಲ್ಲಿ ಆ ಶಿಕ್ಷಕನ ವಯಸ್ಸು ಎಷ್ಟು? ಅಗೇನ್ ಸೇಮ್ ಸರ್, ಇದು ಈಸಿ ಕೊಟ್ಟಿದ್ದಾನೆ. 3 ವಿದ್ಯಾರ್ಥಿಗಳು ಒಂದೇ ವಯಸ್ಸು ಅಂತ ಕೊಟ್ಬಿಟ್ಟಿದ್ದಾನೆ. ಈಗ ನೋಡೋಣ, ಲೆಟ್ ಟೀಚರ್ ಇದಾರಲ್ಲ, ಟೀಚರ್, ಓಕೆ, ವೈ ಅಂತ ಇಟ್ಕೋಣ ಅವ್ರ ಏಜ್. ಓಕೆ, ಸ್ಟೂಡೆಂಟ್ ಏಜ್ ಎಕ್ಸ್ ಅಂತ ಇಟ್ಕೋಣ, ಸಿಂಪಲ್ ಆಗಿ. ಇಲ್ಲಿ ಒಂದು ಕೊಟ್ಟಿದ್ದಾನೆ ಆವರೇಜ್. ಏನ್ ಆವರೇಜು? 4 ಜನದ್ದು
x1 plus x2 plus x3 x4 4 ಜನ ಇದ್ದಾರೆ. ಬಟ್ ಈಕ್ವಲ್ ಏಜ್ ಇದೆ ಅವ್ರದ್ದು. ಇವ್ರದ್ದೆಲ್ಲನೂ ನಾವು ಬೇಕಾದ್ರೆ ಎಕ್ಸ್ ಎಕ್ಸ್ ಅಂತ ಬರ್ಕೋಬಹುದು. ಇಸ್ ಈಕ್ವಲ್ ಟು 4x ಅಂತ ಬರ್ಕೋಬಹುದು. ಓಕೆ, ಸಾರಿ 3x ಅಂತ ಬರ್ಕೋಬಹುದು. ಎಷ್ಟು ಜನ ಇದ್ರ ಸರಾಸರಿ ಒಬ್ಬ 3 ವಿದ್ಯಾರ್ಥಿ ಅಲ್ವಾ? ಓಕೆ, 3x ಅಂತ ಬರ್ಕೋಬಹುದು. 3x ಅಂತ ಬರ್ಕೋಬಹುದು ಅಲ್ವಾ ಸರ್? ಇಲ್ಲಿ ಏನ್ ಆವರೇಜ್ ಕೊಟ್ಟಿದ್ದಾನೆ, ಈ 3 ಜನ ಪ್ಲಸ್ ಇವ್ರದ್ದು ಆವರೇಜ್ ಒಟ್ಟು 4 ಜನ ಎಷ್ಟಿದೆ 20 ವರ್ಷ ಅಂತ ಕೊಟ್ಟಿದ್ದಾನೆ. ಇದು ಹಿಂಗ್ ಬರೀಬಹುದಲ್ಲ, 3x plus y is equal to 4 ಈ ಕಡೆ ತಗೊಂಡ್ರೆ 80 ಆಗುತ್ತೆ ಅಲ್ವಾ? ಹಿಂಗ್ ಬರೀಬಹುದಾ? ದಿಸ್ ಇಸ್ ಈಕ್ವೇಶನ್ 1. ಇನ್ನೊಂದು ಈಕ್ವೇಶನ್ ಎಲ್ಲಿ ಕೊಟ್ಟಿದ್ದಾನೆ, ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ಅಂತರ 20 ವರ್ಷ, ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಅಂದ್ರೆ ಸಿಂಗಲ್ ಎಕ್ಸ್. ಈಗ ಟೀಚರ್ 20 ವರ್ಷ, ಟೀಚರ್ ವಿದ್ಯಾರ್ಥಿಗೆ ಒಂದು ವಿದ್ಯಾರ್ಥಿಗೆ 20 ವರ್ಷ ಡಿಫ್ರೆನ್ಸ್ ಅಂದ್ರೆ ಟೀಚರ್ 20 ವರ್ಷ ದೊಡ್ಡವರು ಅಂತಲ್ವಾ? x plus 20 ಅಂತ ಬರ್ಕೋಬೋದಾ? y is equal to x plus 20 ಅಂತ ಅರ್ಥ ಆಗ್ತಿದೆ ನಾನು ಬರೀತಾ ಇರೋದು? ಎಸ್ ಸ್ನೇಹಿತರೆ? ಎಸ್ ಸರ್. ಈಗ ಇಲ್ಲಿ y ಜಾಗಕ್ಕೆ ನಾನು ಇದು ಈಕ್ವೇಶನ್ 1, ಈಕ್ವೇಶನ್ 2, y ಜಾಗಕ್ಕೆ x plus 20 ಅಂತ ಹಾಕ್ಬೋದಾ? ಈಕ್ವೇಶನ್ 1 ತಗೊಂಡ್ರೆ 3x plus y ಜಾಗಕ್ಕೆ x plus 20 is equal to 80 ಅಂತ ಹಾಕೋಬೋದಾ? ಎಷ್ಟಾಗುತ್ತೆ? 4x is equal to ಈ ಕಡೆ ಬಂದ್ರೆ 60 ಆಗುತ್ತೆ. x is equal to 4 1 4 15 ಆಗುತ್ತೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ವಯಸ್ಸು 15. ನಮ್ಗೇನ್ ಕೇಳಿದಾನೆ? ದೆನ್ ವಾಟ್ ಇಸ್ ದ ಏಜ್ ಆಫ್ ಟೀಚರ್ ಕೇಳಿದಾನೆ. ಸೊ ಇದನ್ನ ಟೀಚರ್ಗೆ ಹಾಕಿ ಇಲ್ಲಿ ಈ ಸೆಕೆಂಡ್ ಈಕ್ವೇಶನ್ ತಗೊಳ್ಳಿ, ಈಕ್ವೇಶನ್ ಸೆಕೆಂಡ್ ತಗೊಳ್ಳಿ. ಇದು ಈಕ್ವೇಶನ್ 1 ತಗೊಂಡು ನಾನು ಎಕ್ಸ್ ಕಂಡು ಹೇಳಿದೆ. ಈಕ್ವೇಶನ್ y is equal to ಟೀಚರ್ ಕೇಳಿದಾನೆ 15 plus 20 ಏನಾಯ್ತು? 35. The answer is 35. ಅರ್ಥ ಆಗಿದೆ ಅನ್ಕೋತೀನಿ. ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಎಸ್ ಸರ್, ಬನ್ನಿ. ಇದು ನೋಡಿ, ನಿಮ್ಮ ಬಳಿ 7.5 ಅಡಿ 3.25 ಅಡಿ ಉದ್ದದ 2 ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದ ಒಂದು 7.5 ಇದೆ, ಇನ್ನೊಂದು 3.25 ಇದೆ ಕೋಲ್. ಓಕೆ, 7.5 ಇದನ್ನ ನೀವು ಫ್ರಾಕ್ಷನ್ ಮಾಡಿ. 0.5 ಅಂತ ಇದೆಯಲ್ಲ ಫ್ರಾಕ್ಷನ್, ಯಾಕಂದ್ರೆ ಅಡಿಗಳು 7 ಅಡಿ 5 ಇಂಚು ಈ ತರ 5 ಈ ತರ ಬರುತ್ತೆ. ಇದನ್ನ ಹಿಂಗ್ ಬರ್ಕೋಬಹುದು. 7.5 ನ 75 ಮಾಡಿದ್ರೆ ಡಿವೈಡ್ ಬೈ 10 ಅಂತ ಬರ್ಕೋಬಹುದಲ್ವಾ? ಇದನ್ನ 2ರಿಂದ ಮಾಡಿದ್ರೆ ಏನಾಗುತ್ತೆ? 5ರಿಂದ 5 15 5 2 5 2 5 15 15 ಬೈ 2. 3.25 ಹಿಂಗ್ ಬರ್ಕೋಬೋದಾ? 325 ಅಂತ ಮಾಡಿದ್ರೆ ಇಲ್ಲಿ 100 ಆಗುತ್ತೆ ಡಿವೈಡ್ ಬೈ, ಅಥವಾ 2 ಸಂಖ್ಯೆ ಕಡೆ ಬಂದ್ರೆ 2 0 ಬರುತ್ತೆ. ಇದನ್ನ ಸಾಲ್ವ್ ಮಾಡಿ. 25ರಿಂದ ಕ್ಲೀನ್ ಆಗುತ್ತೆ. 25 4 25 1 25 3 13/4 ಆಯ್ತಾ? ಯಾಕೆ ತಗೋತಾ ಇದೀನಿ ಅಂದ್ರೆ ಇದೆರಡದು ಆಕ್ಚುಲಿ ನೀವು ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ HCF ಮಾಡಬೇಕು ಆಫ್ 7.5 ಅಂಡ್ 3.25. ಇದನ್ನ ಈಗ HCF 7.5 3.25 ಬದಲು ನಾನು ಏನ್ ಮಾಡ್ತೀನಿ, HCF 15/2 13/4 ಮಾಡ್ಬೇಕು. ಇಲ್ಲಿ HCF ಅಂದ ತಕ್ಷಣ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಇದೆಯಲ್ಲ ಅದು LCM ತಗೋಬೇಕು. 2 and 4 LCM ಏನಾಗುತ್ತೆ ಸರ್? 4 ಆಗುತ್ತೆ. LCM 4 ಆಗುತ್ತೆ. ಮೇಲ್ಗಡೆ 15 ಮತ್ತೆ 3 HCF ಕಂಡುಹಿಡಬೇಕಂದ್ರೆ 15 ಮತ್ತೆ 3 13ದು 15 ಎಷ್ಟಾಗುತ್ತೆ? 3 ಇಂಟು 5 ಮಾಡ್ಬೋದಲ್ವಾ? 13 ಹೋಗಲ್ಲ, 1 ಇಂಟು 3 ಮಾಡ್ಬೋದು. ಇದನ್ನ ಇಂಟು 1 ಅಂತಾನು ಮಾಡ್ಕೋಬಹುದು. ಇಲ್ಲಿ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಏನು? 1/4 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು 0.25 ಅಂತ ಅರ್ಥ. 0.25 feet is the right answer. ಇಲ್ಲಿ ಕಾನ್ಸೆಪ್ಟ್ ಏನಿಲ್ಲ ಸ್ನೇಹಿತರೆ. ಇಲ್ಲಿ ಕಾನ್ಸೆಪ್ಟ್ಸ್ ಏನು ಅಂದ್ರೆ ಈ ತರ ಎರಡಕ್ಕೆ ಯಾವ್ದಾರ ಕೊಟ್ಟಾಗ ಕನಿಷ್ಠ ಉದ್ದ ಅಂತ ಕೇಳಿದಾಗ ನೀವು HCF ತಗೋಬೇಕು. ಕನಿಷ್ಠ ಅಂತ ಕೇಳಿದಾಗ, ಓಕೆ, ಕನಿಷ್ಠ ಅಂತ ಕೇಳಿದಾಗ HCF ತಗೋಬೇಕಾಗುತ್ತೆ. ಕನಿಷ್ಠ ಅಂತ ಕೊಟ್ಟಾಗ, ಮಿನಿಮಮ್ ಅಂತ ಕೊಟ್ಟಾಗ HCF ತಗೋಬೇಕು. ಇವೆರಡದು ಡೈರೆಕ್ಟ್ ನಂಬರ್ ಕೊಟ್ಟು ಡೈರೆಕ್ಟ್ ಆಗಿ ತಗೋಬೋದಾಗಿತ್ತು, ಇನ್ನು ಕೊಟ್ಟಿಲ್ಲ. ಅದಕ್ಕೆ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ವಿ. ಫ್ರಾಕ್ಷನ್ ಮಾಡಿದಾಗ ಕೆಳಗಡೆದು LCM ತಗೋಬೇಕು, ಮೇಲ್ಗಡೆದು HCF ತಗೋಬೇಕು. ಆ ತರ ಮಾಡ್ಬೇಕು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಬಂದು ಪುಟಗಳ ಸಂಖ್ಯೆ. ಓಕೆ, ಪುಟಗಳ ಸಂಖ್ಯೆ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಮೊದಲ ಪುಟ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕ ಒಂದರಿಂದ ಒಟ್ಟು 1 ಪುಟವನ್ನು ಹರಿಯಲಾಗಿದೆ. ಉಳಿದ ಪುಟಗಳ ಸಂಖ್ಯೆ ಒಟ್ಟು 195 ಆಗಿದೆ. ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಹೊಂದಿದೆ? 195 ಒಟ್ಟು ಪುಟಗಳು ಇದೆ ಸರ್, ಹರಿದು ಬಿಟ್ಟಿದೀವಿ. ಓಕೆ, ಹರಿದು ಬಿಟ್ಟಿದೀವಿ. ಉಳಿದ ಪುಟಗಳ ಒಟ್ಟು ಸಂಖ್ಯೆ ಮಾಡಿದಾಗ 195 ಅಂದ್ರೆ ಒಂದ್ ಹರಿದಿದೀವಿ, ಯಾವ್ದೋ 2 ಅಂಕಿಗಳ ಹರಿದಿದೀವಿ. ಎಷ್ಟು ನಂಬರ್ ಅಂಕಿಗಳ ಒಂದು ಪೇಜ್ ಹರಿದಿದೀವಿ ಗೊತ್ತಿಲ್ಲ. 1ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಟ್ಟು ಪುಟಗಳು ಅಂತ ಕೊಟ್ಟಾಗ ನೀವು ನ್ಯಾಚುರಲ್ ನಂಬರ್
ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಸಮ್. ಓಕೆ, ಸಮ್ ಅಂದ್ರೆ ಕೂಡೋದು ಆಫ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್. ಒಂದು ಫಾರ್ಮುಲಾ ಇದೆ ನಿಮ್ಗೆ, n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ. ಇಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಮ್ಗೆ ಗೊತ್ತಿಲ್ಲ n ಅಂದ್ರೆ ನ್ಯಾಚುರಲ್, n ಕಂಡಿಡಬೇಕಲ್ಲ ಸರ್, ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್, ಇಲ್ಲಿ n ನಮ್ಗೆ ಗೊತ್ತಿಲ್ಲ. ಅಪ್ರಾಕ್ಸ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ 195 ಅಂದ್ರೆ 190 19 ಹಾಕೊಂಡು ನೋಡಿ, n ಇಸ್ ಈಕ್ವಲ್ ಟು 19 ಹಾಕಿ, n ಇಸ್ ಈಕ್ವಲ್ ಟು 20 ಹಾಕಿ ಹೇಳ್ತೇನೆ. ಇದು ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೇಕು. n 19 ಹಾಕಿದಾಗ ಏನಾಗುತ್ತೆ, 19 ಇಂಟು 20 ಡಿವೈಡ್ ಬೈ 2 ಆಗುತ್ತೆ. 2 1 2 10 ಅಂದ್ರೆ ಏನಾಗುತ್ತೆ, 190 ಪೇಜಸ್ ಆಗುತ್ತೆ. ಇಲ್ಲಿ 195 ಇದೆ, 19 ಆಗಕ್ಕೆ ಸಾಧ್ಯ ಇಲ್ಲ. 20 ಪೇಜಸ್ ಇದೆ ಅಂತ ಅನ್ಕೋಣ. ಓಕೆ, 20 ಪೇಜ್ಗಳು ಒಂದು ಬುಕ್ ಅನ್ಕೋಣ. ಈಗ ಏನಾಗುತ್ತೆ, n ಇಂಟು 20 ಇಂಟು 21 ಡಿವೈಡ್ ಬೈ 2 ಆಗುತ್ತೆ. 2 1 2 10 ಅಂದ್ರೆ ಎಷ್ಟಾಗುತ್ತೆ, 210 ಆಗುತ್ತೆ. ಇಲ್ಲಿ ನೋಡಿ, ಇದೆರಡರ ಮಧ್ಯ ಇದೆ ಅಂತ ಆಯ್ತು. ಅಂದ್ರೆ ಪೇಜ್ ಗೊತ್ತಿಲ್ಲ, 190 ಆಗಲ್ಲ, ಯಾಕೆ ಕಮ್ಮಿ ಇದೆ, 195 ಬರ್ಬೇಕು. 20 ಇರ್ಬೋದು, ಯಾಕಂದ್ರೆ 210 ಇದೆ, ಇಲ್ಲಿ ಮಧ್ಯ ಇದೆಯಲ್ಲ. ಈಗ ಡಿಫ್ರೆನ್ಸ್ ಏನಿದೆ ಸರ್ ನಮ್ಗೆ, ಇಲ್ಲಿ ಡಿಫ್ರೆನ್ಸ್ 210 ಮೈನಸ್ 190 ಅಲ್ವಾ ಸರ್, 210 ಮೈನಸ್ 190. ಆದ್ರೆ 190 ಅಲ್ಲ, ಇಲ್ಲಿ 195 ಹಾಕೋಬೇಕು, ಯಾಕಂದ್ರೆ ಇಲ್ಲಿ ಒಟ್ಟು ಸಂಖ್ಯೆ ಇರೋದು 195. ಈಗ ಎಷ್ಟು ಡಿಫ್ರೆನ್ಸ್ ಬಂತು, 15 ಪುಟಗಳ ನಿಮಗೆ ಇದರಲ್ಲಿ ಎಷ್ಟು ಬರುತ್ತೆ ಸರ್, 15 ಪುಟಗಳ ಡಿಫ್ರೆನ್ಸ್ ಬರುತ್ತೆ. ಈ 15 ಪುಟಗಳ ಡಿಫ್ರೆನ್ಸ್ ಅಂದ್ರೆ 19 ಆಗಕ್ ಸಾಧ್ಯ ಇಲ್ಲ, 19 ಪೇಜ್ ಆಗಕ್ ಸಾಧ್ಯ ಇಲ್ಲ, 20 ಪೇಜ್ ಆಗ್ಬೇಕು. ಬಟ್ ಯಾಕಂದ್ರೆ 190 ಬರ್ತಿಲ್ಲ, ಒಟ್ಟು 195 ಇದೆ, 2 ಪೇಜ್ ಕಳೆದ್ರು ಕೂಡ 195 ಇದೆ, 190 ಆಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ 20 ಪೇಜ್ ಇದೆ. ಎಸ್, ಇಲ್ಲಿ ಪೇಜ್ ಕೇಳಿಲ್ಲ, ಟೋಟಲ್ ನಂಬರ್ ಆಫ್ ಪೇಜಸ್ ಕೇಳಿಲ್ಲ, ಯಾವ ಪೇಜ್ ಅರ್ದಿದೀವಿ ಅಂತ ಕೇಳಿದಾನೆ. ನಾವು ಟಾರ್ನ್ ಪೇಜ್ ನಂಬರ್ ಯಾವ್ದಿದೆ ಅಂತ ಕೇಳಿದಾನೆ. ಹಿಂದೆ ಮುಂದೆ 2 ನಂಬರ್ ಇರುತ್ತೆ, ಅಂದ್ರೆ ಇಲ್ಲಿ 15 ಬರ್ಬೇಕು. ಈ 15 ಬರ್ತಕ್ಕಂಥ ನಂಬರ್ ಇದ್ರಲ್ಲಿ ಆಪ್ಷನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾನೆ, 7 ಪ್ಲಸ್ 8 15 ಆಗುತ್ತೆ. ಇನ್ಯಾವ್ದಾರು ಇದಾಗಲ್ಲ, 15 ಇದಾಗತ್ತಾ, 15 ಆಗಲ್ಲ, ಇದಾಗತ್ತಾ ಆಗಲ್ಲ, ಇದಾಗತ್ತಾ ಆಗಲ್ಲ, 7 ಪ್ಲಸ್ 8 15 ಆಗುತ್ತೆ. ಈ 15 ಡಿಫ್ರೆನ್ಸ್ ಏನಿದೆಯಲ್ಲ, 20 ಪೇಜ್ ಇರಬೇಕು ಆ ಬುಕ್. ಬಟ್ ನಮ್ಗೆ ಇಲ್ಲಿ 195 ಪೇಜ್ ಬಂದಿದೆ, ಅಂದ್ರೆ 210 ಪೇಜ್ ಬರ್ಬೇಕಾಯ್ತು. 20 ಪೇಜ್ 210 ನಂಬರ್ಸ್ ಇರ್ಬೇಕಾಯ್ತು, 20 ಪೇಜ್ 210 ಟೋಟಲ್ ನಂಬರ್ಸ್ ಇರ್ಬೇಕಾಗಿತ್ತು ಅದ್ರಲ್ಲಿ. ಆದ್ರೆ 195 ಇದೆ. ಇನ್ನ 15 ನಮಗೆ ಡಿಫ್ರೆನ್ಸ್ ಹಾಕಿದೆ ಅಂದ್ರೆ 7 ಮತ್ತು 8 ಪೇಜ್ ನ ಅರ್ದಿದೀವಿ. ಅದೆರಡು ಕೂಡಿದ್ರೆ 15 210 ಪೇಜ್ ಬರುತ್ತೆ. ಸೊ ಡಿಫ್ರೆನ್ಸ್ ಈಸ್ ಯಾವ ನಂಬರ್ ನಾವು ಪೇಜ್ ಅರ್ದಿದೀವಿ ಅಂದ್ರೆ 7 ಮತ್ತು 8ನೇ ನಂಬರ್ ಪೇಜ್ ಅರ್ದಿದೀವಿ. ಅದೆರಡು ಇದ್ದಿದ್ರೆ ನಮ್ಗೆ 20 ಪೇಜ್ಗಳ ಒಂದು ಬುಕ್ ಒಟ್ಟು 210 ಪೇಜ್ ನಂಬರ್ಸ್ ಗಳಿರೋದು ಸಿಕ್ತಿತ್ತು. ಹಿಂದೆ ಮುಂದೆ ಮಾಡಿರ್ತಾರೆ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ ಸರ್. ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ಅಷ್ಟು ಹೆಚ್ಚಾಗುತ್ತದೆ, ಮತ್ತೆ ಮುಂದಿನ ಸತತ 2 ದಿನವರೆಗೆ ಪ್ರತಿದಿನ 10% ಕುಸಿಯುತ್ತದೆ. ನಂತರ 4 ದಿನಗಳ ಅಂತ್ಯದ ವೇಳೆಗೆ ಷೇರು ಮೌಲ್ಯದ ಲಾಭ ಮತ್ತು ನಷ್ಟದ ಶೇಕಡಾವಾರು ಎಷ್ಟಾಗಿರುತ್ತೆ. ಸಿಂಪಲ್ ಕ್ವಶನ್, ಯಾವ ಫಾರ್ಮುಲಾ ಬೇಕಿಲ್ಲ, ಕಾನ್ಸೆಪ್ಟ್. ಈಗ 100, ಈಗ ನಿಮ್ದು ಒಂದು ಶೇರ್ 100 ಇತ್ತು ಅಂತ ಇಟ್ಕೊಳ್ಳಿ ಸರ್. ಕಂಟಿನ್ಯೂಸ್ 10%, ಈಗ 10% ಮೊದಲನೇ ದಿನ ಫಸ್ಟ್ ಡೇ 10% ಆಯ್ತು. ಎಷ್ಟು 10% ಅಂದ್ರೆ ಇಲ್ಲ ಒಂದಿಡಬೇಕು, ಅಂದ್ರೆ 10 ರೂಪಾಯಿ, ಅಂದ್ರೆ 110 ಆಯ್ತು. ನೆಕ್ಸ್ಟ್ 10% ಜಾಸ್ತಿ ಆಯ್ತು. ಎಷ್ಟು 10% 11 ರೂಪಾಯಿ. 110 ಪ್ಲಸ್ 11 ಸೇರಿಸಿದ್ರೆ 121 ರೂಪಾಯಿ ಆಯ್ತು ಇದು. ಈಗ ನೆಕ್ಸ್ಟ್ 121 ರೂಪಾಯಿ ತಗೊಳ್ಳಿ, 10% ಕಮ್ಮಿ ಆಯ್ತು. 2 ದಿನ ಕಂಟಿನ್ಯೂಸ್ ಕಮ್ಮಿ ಆಗುತ್ತೆ, ಅಂದ್ರೆ 12.1 12 ರೂಪಾಯಿ ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ಓಕೆ, 10% ಕಮ್ಮಿ ಆಯ್ತು, ನೆಗೆಟಿವ್, ಇದು ಪಾಸಿಟಿವ್. 10% ಅಂದ್ರೆ 12 ರೂಪಾಯಿ, ಇಲ್ಲ 12.1 ಆಗುತ್ತೆ, ಪಾಯಿಂಟ್ ಬಿಟ್ಟು ಹಾಕಿ 12 ಅಂತ ಇಟ್ಕೊಳ್ಳಿ. ಓಕೆ, ಅಪ್ರಾಕ್ಸಿಮೇಟ್ ಮಾಡೋಣ. 12 ರೂಪಾಯಿ ಕಮ್ಮಿ ಆಯ್ತು ಅಂದ್ರೆ ಎಷ್ಟಾಯ್ತು, 121ರಲ್ಲಿ 111 109 ರೂಪಾಯಿ ಆಯ್ತು. ನೆಕ್ಸ್ಟ್ ಅಗೇನ್ ಇದರ 10% ಕಮ್ಮಿ ಆಯ್ತು ನೆಕ್ಸ್ಟ್ ಡೇ, ಅಂದ್ರೆ 10.9. ನೋಡಿ, ಈಗ 11% ತಗೊಳ್ಳಿ, 10.9 ರೂಪಾಯಿ, ಅದ 10% ಅಂದ್ರೆ 11 ರೂಪಾಯಿ ಕಮ್ಮಿ ಮಾಡೋಣ. ಎಷ್ಟಾಯ್ತು ಸರ್ ಇಲ್ಲಿ 11 ರೂಪಾಯಿ ಕಮ್ಮಿ ಮಾಡಿದ್ರೆ, 10 ಕಮ್ಮಿ ಮಾಡಿದ್ರೆ 99, 1 ಕಮ್ಮಿ ಮಾಡಿದ್ರೆ 98%. ಅಂದ್ರೆ 100 ರೂಪಾಯಿ ಇದ್ದಿದ್ದು ಇನಿಷಿಯಲಿ ಸ್ಟಾರ್ಟಿಂಗ್, ಫೈನಲ್ ಅಲ್ಲಿ ನಿಮ್ಗೆ 98, ಫೈನಲ್ 90, ಅಂದ್ರೆ ಲಾಸ್ ಆಗಿದೆ. ಲಾಸ್ ಎಷ್ಟಾಗಿದೆ, 2%. ಅಪ್ರಾಕ್ಸಿಮೇಟ್ಲಿ ಲಾಸ್ ಆಗಿದೆ ಎಷ್ಟು, 2% ಅಪ್ರಾಕ್ಸಿಮೇಟ್ಲಿ ಲಾಸ್ ಆಗಿದೆ. ಇಲ್ಲಿ ಲಾಸ್ ಯಾವ್ದಿದೆ, 8% ಇಲ್ಲ, 2%, 1.99. ನಾನು ಅಪ್ರಾಕ್ಸಿಮೇಟ್ ಮಾಡ್ತೇನೆ, ಯಾಕಂದ್ರೆ
ಇಲ್ಲಿ 12.1 ಇತ್ತು, 10.9 ಅನ್ನೊಂದು ಮಾಡ್ಕೊಂಡೆ, ಅಪ್ರಾಕ್ಸಿಮೇಟ್ಲಿ 1.9 ಅಂದ್ರೆ 2 ಅಂತ ಲಾಸ್ ಇದೆ. ಲಾಸ್ ಅನ್ನೋದು ಇಂಪಾರ್ಟೆಂಟ್. ಪ್ರಾಫಿಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಅಲ್ಲ ಲಾಸ್ ಆಗಿದೆ. ಯಾಕೆ 98 ಇದೆ, ಫೈನಲ್ ಡೇ 4 ದಿನ ಆದ್ಮೇಲೆ ನಾವು ಸ್ಟಾರ್ಟಿಂಗ್ ಇದು 100 ರೂಪಾಯಿ ಇತ್ತು, 98 ಬಂದಿತ್ತು, ಅಂದ್ರೆ 2% ಲಾಸ್, ಅಂದ್ರೆ ಲಾಸ್ ಅಪ್ರಾಕ್ಸಿಮೇಟ್ಲಿ 1.99%. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ 6 ಮಂದಿ ಕಾರ್ಡ್ ಗೇಮ್ ಆಡ್ತಿದ್ದಾರೆ. ಸುಜಯ್ ಅಜಯ್ನ ಎಡಕ್ಕೆ ಮತ್ತು ಪ್ರವೀಣ್ನ ಬಲಕ್ಕೆ ಇರುವ ರಾಘವ್ ಕಡೆ ಮುಖ ಮಾಡಿದ್ದಾರೆ. ಅಜಯ್ ಧನುಷ್ ಅವರ ಎಡಭಾಗದಲ್ಲಿದ್ದಾರೆ, ಯೋಗೇಶ್ ಪ್ರವೀಣ ಎಡಕ್ಕೆ ಇದ್ದಾರೆ. ಧನುಷ್ ಯೋಗೇಶ್ ಪ್ರವೀಣ್ ರಾಘವ್ ಜೊತೆಗೆ ಸೀಟನ್ನು ಬದಲಾಯಿಸಿಕೊಂಡು ಧನುಷ್ ಎಡಭಾಗದಲ್ಲಿ ಕುಳಿತಿರುವವರು ಯಾರು? ಸಿಂಪಲ್, ಇದು ನಾನು ಇಂಗ್ಲಿಷ್ ಅಲ್ಲಿ ಮಾಡ್ತೀನಿ. ಓಕೆ, ಸಿಂಪಲ್ ಆಗಿ ಮಾಡಿ. ಎರಡು ನೀವು ಆಪ್ಷನ್ಸ್ ತಗೋಬೇಕಾಗುತ್ತೆ, ರೌಂಡ್ ತಗೋಬೇಕಾಗುತ್ತೆ. ಯಾಕಂದ್ರೆ 6 persons ಆರ್ ಪ್ಲೇಯಿಂಗ್ ಕಾರ್ಡ್ ಗೇಮ್. ಸುಜನ್ ಇಸ್ ಫೇಸಿಂಗ್ ರಾಘವ್. ಫೇಸ್ ಅಂದ ತಕ್ಷಣ ನಿಮ್ಗೆ ಹಿಂಗೆ ಎದ್ರೆಗಡೆ ಫೇಸ್. 6 ಜನ, ಫಸ್ಟ್ 6 ಜನ ಮಾರ್ಕ್ ಮಾಡ್ಕೊಂಡ್ರಿ, 6 ಜನ ತಗೊಂಡ್ರಿ. 2 ಆಪ್ಷನ್ ಏನಕ್ಕೆ ಅಂತ ಹೇಳ್ತೇನೆ, ಒಂದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸುಜನ್ ಇಸ್ ಫೇಸಿಂಗ್ ರಾಘವ್, ಇವನು ಸುಜನ್ ಅಂತ ತಗೋಣ, ಇವನು ರಾಘವ್ ಅಂತ ತಗೋಣ. ಅದ್ಯಾಕೆ ರಾಘವ್ ಇಲ್ಲೇ ಕೂತಿರ್ಬೋದಲ್ಲ? ಎಸ್ ಕೂತಿರ್ಬೋದು, ಇಲ್ಲಿ ಸುಜನ್, ಅದಕ್ಕೆ ಎರಡು ಆಪ್ಷನ್ಸ್ ತಗೊಂಡು. ಓಕೆ, ಸುಜನ್ ಇಸ್ ಫೇಸಿಂಗ್ ರಾಘವ್. ಹೂ ಇಸ್ ಲೆಫ್ಟ್ ಟು ದ ಅಜಯ್, ಅಂದ್ರೆ ರಾಘವ್ ಇಸ್ ಲೆಫ್ಟ್ ಟು ದ ಅಜಯ್. ಲೆಫ್ಟ್ ಟು ರೈಟ್ ಗೊತ್ತಾಗತ್ತಲ್ಲ, ಒಳಗ್ ಮಾಡ್ತಾರೆ. ಇಲ್ಲಿ ಅಜಯ್ನ ಲೆಫ್ಟ್ ಯಾರು? ರಾಘವ್ ಕೂತಿ, ಇಲ್ಲಿ ಅಜಯ್ ಬರ್ಬೇಕು ಅಲ್ಲ, ಲೆಫ್ಟ್ ಅಲ್ವಾ? ಒಳಗಡೆ ನೋಡ್ತಾ ಇದಾರೆ ಅಂದ್ರೆ ಏನಾಗುತ್ತೆ, ಅವರ ಎಡಗಡೆ ಕೂತಿರೋದು ಅಂತ ಕೊಟ್ಟಿರೋದು. ಹೂ ಇಸ್ ಲೆಫ್ಟ್ ಆಫ್ ದ ಅಜಯ್ ಅಂದ್ರೆ ಸಾರಿ ರಾಘವ್ ಹೂ ಇಸ್ ಲೆಫ್ಟ್ ಆಫ್ ದ ಅಜಯ್, ಅಜಯ್ನ ಲೆಫ್ಟ್ ಭಾಗ. ಇಲ್ಲಿ ಅಜಯ್ ಇದೆ ನೋಡಿ, ಇವನು ಒಳಗಡೆ ಮುಖ ಮಾಡ್ತಾರೆ, ಈ ಕಡೆ ರೈಟ್, ಈ ಕಡೆ ಲೆಫ್ಟ್, ಅಂದ್ರೆ ಇನ್ ಲೆಫ್ಟ್ ಆಫ್ ದ ಅಜಯ್ ಇದ್ದಾನೆ. ಇಲ್ಲೇನಾಗುತ್ತೆ, ಇಲ್ಲಿ ಅಜಯ್ ಇಲ್ಲಿ ಬರ್ತಾನೆ, ಇವನ ಲೆಫ್ಟ್ ರಾಘವ್ ಇದ್ದಾನೆ. ಓಕೆ, ಅಂಡ್ ಟು ದ ರೈಟ್ ಆಫ್ ದ ಪ್ರವೀಣ್, ಅಂದ್ರೆ ಈ ರಾಘವ್ ಪ್ರವೀಣ್ಗೆ ರೈಟ್ ಇದ್ದಾನೆ, ಇಲ್ಲಿ ಪ್ರವೀಣ್ ಇಲ್ಲಿ ಬರ್ತಾನೆ, ಇವನ್ ಭಾಗ ರೈಟ್ ಆಗುತ್ತೆ. ಇಲ್ಲಿ ರಾಘವ್ಗೆ ಪ್ರವೀಣ್ ಇಲ್ಲಿ ಬರ್ತಾನೆ, ಇವನು ನೋಡಿ ಇಲ್ಲಿ ಆರೋ ಮಾರ್ಕ್ ಹಿಂಗಿರೋದು ಒಳಗಡೆ, ಸೊ ರೈಟ್ ಅಂದ್ರೆ ಈ ಕಡೆ. ಓಕೆ, ಫೈನ್ ಸರ್. ಅಜಯ್ ಈಸ್ ಟು ದ ಲೆಫ್ಟ್ ಆಫ್ ಧನುಷ್, ಅಜಯ್ ಧನುಷ್ ನ ಲೆಫ್ಟ್ ಭಾಗ ಇದ್ದಾನೆ ಸರ್. ಇಲ್ಲಿ ನೋಡಿ, ಇಲ್ಲಿ ಧನುಷ್ ಬರ್ತಾನೆ, ಇವನು ಎಡಭಾಗ ಅಜಯ್ ಇದ್ದಾನೆ, ಹೌದಲ್ವಾ? ಇಲ್ಲಿ ಧನುಷ್ ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು, ಇವನ ಎಡಭಾಗ ಇಲ್ಲಿ ಆಗ್ತಾನೆ ಅಜಯ್. ಯೋಗೇಶ್ ಈಸ್ ದ ಲೆಫ್ಟ್ ಆಫ್ ದ ಪ್ರವೀಣ್, ಯೋಗೇಶ್ ಪ್ರವೀಣ್ಗೆ ಲೆಫ್ಟ್. ಇಲ್ಲಿ ನೋಡಿ, ಇಲ್ಲಿ ಪ್ರವೀಣ್ ಇಲ್ಲಿದ್ದಾನೆ ಈ ಆಪ್ಷನ್ ಅಲ್ಲಿ, ಇವನ ಎಡಭಾಗ ಈ ಕಡೆ ಬರುತ್ತಲ್ಲ, ಹೌದು, ಯೋಗೇಶ್ ಇಲ್ಲಿ ಬರ್ತಾನೆ. ಇಲ್ಲಿ ಪ್ರವೀಣ್ ಎಡಭಾಗ ಅಂದ್ರೆ ಯೋಗೇಶ್ ಇಲ್ಲಿ ಬರ್ತಾನೆ, ಲೆಫ್ಟ್ ಆಫ್ ದ ಪ್ರವೀಣ್. ಇಫ್ ದ ಧನುಷ್ ಎಕ್ಸ್ಚೇಂಜ್ ಇಸ್ ಸೀಟ್, ಕರೆಕ್ಟ್ ಆಗಿದೆ ಅಲ್ವಾ? ಅಜಯ್ ಈಸ್ ಟು ದ ಲೆಫ್ಟ್ ಆಫ್ ದ ಧನುಷ್, ಅಜಯ್ ಈಸ್ ಲೆಫ್ಟ್ ಆಫ್ ದ ಧನುಷ್. ಓಕೆ, ಯೋಗೇಶ್ ಈಸ್ ಟು ದ ಲೆಫ್ಟ್ ಆಫ್ ದ ಪ್ರವೀಣ್. ಇಫ್ ದ ಧನುಷ್ ಎಕ್ಸ್ಚೇಂಜ್ ಇಸ್ ಸೀಟ್, ಧನುಷ್ ಸೀಟ್ ವಿತ್ ಯೋಗೇಶ್ ಅಂಡ್ ಪ್ರವೀಣ್ ಎಕ್ಸ್ಚೇಂಜ್ ವಿತ್ ರಾಘವ್. ಧನುಷ್ ಯೋಗೇಶ್ ಜೊತೆ, ಓಕೆ, ಇಲ್ಲಿ ಧನುಷ್ ಬರ್ಬೋದು, ಅಥವಾ ಇಲ್ಲಾರ ತಗೊಳ್ಳಿ, ಯಾವ್ದ್ರಲ್ಲಿ ತಗೊಳ್ಳಿ, ಯೋಗೇಶ್ ಅಥವಾ ಇವನ್ ಧನುಷ್. ಅಂಡ್ ಪ್ರವೀಣ್ ಎಕ್ಸ್ಚೇಂಜ್ ವಿತ್ ರಾಘವ್, ಪ್ರವೀಣ್ ರಾಘವ್, ಇಲ್ಲಿ ಪ್ರವೀಣ್ ರಾಘವ್. ಹೂ ಇಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ದ ಧನುಷ್ ಅಂತ, ಧನುಷ್ ನ ಲೆಫ್ಟ್ ಭಾಗ ಯಾರು ಕೂತಿದ್ದಾರೆ ಹೇಳಬೇಕು. ಇಲ್ಲಿ ನೋಡಿ, ಧನುಷ್ ನ ಎಡಭಾಗದಲ್ಲಿ ಯಾರು ಕೂತಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಧನುಷ್ ಇದ್ದಾನೆ, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾನೆ, ಇಲ್ಲಿ ಧನುಷ್. ಇವನ ಎಡಭಾಗ ಇಲ್ಲಿ ಸುಜನ್ ಇದ್ದಾನೆ. ಓಕೆ, ಇಲ್ಲಿ ಧನುಷ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾನೆ, ಇಲ್ಲಿ ತಗೊಂಡ್ರು ಕೂಡ ಆಪ್ಷನ್ ಅಲ್ಲಿ ಎಡಭಾಗ ಸುಜನ್ ಇದ್ದಾನೆ. ಸೊ ಯಾವುದೇ ಆಪ್ಷನ್ಸ್ ತಗೊಂಡ್ರು ಎಡಭಾಗಕ್ಕೆ ಯಾರಿದ್ದಾರೆ? ಸುಜನೇ ಇರೋದು. ಹಂಗಾಗಿ ಎರಡರಲ್ಲಿ ಚೆಕ್ ಮಾಡಿದ್ರು ಕೂಡ ನಮ್ಗೆ ಸುಜನೇ ಬರ್ತಾನೆ. ಸೊ ಸುಜನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಜಿಕೆ ಹೋಗೋಣ ಬನ್ನಿ. ಅಂದ್ರೆ ಅದರ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ನಮ್ಮ ಸ್ನೇಹಿತರೆ, ಈಗ ನಾವು ಜಿಕೆ ಕ್ವಶನ್ಸ್ ಗಳೇನಿದೆ, ಮೆಂಟಲ್ ಎಬಿಲಿಟಿ ಆಯ್ತು, ಇದಕ್ಕೆ ಬರೋಣ. ನೋಡಿ, ನಾನು ಮಾಡ್ತಾ ಇರ್ತಕ್ಕಂಥದ್ದು ಎ ಸೀರೀಸ್. ಓಕೆ, ಕ್ವಶನ್ ಪೇಪರ್ ಎ ಸೀರೀಸ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಜಿಕೆ ಬಗ್ಗೆ ನಾವು ಆಲ್ರೆಡಿ ಏನ್ ಜಿಕೆ ಸೀರೀಸ್ ಮಾಡಿದ್ವಿ, ಪ್ರಶ್ನೋತ್ತರಗಳು, ಆ ಒಂದು ಪ್ಲೇ ಲಿಸ್ಟ್ ರೆಫರ್ ಮಾಡಿದಂತದ್ದೆಲ್ಲ ಕ್ವಶನ್ಸ್ ಆನ್ಸರ್ ಮಾಡಬಹುದು. ಓಕೆ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಭಾರತದ ಸಂವಿಧಾನದಲ್ಲಿ ಕೆಳಗಿನ ಯಾವ ಹುದ್ದೆಗಳನ್ನು ಮಾಡಲಾಗಿಲ್ಲ ಅಂದ್ರೆ ಸಂವಿಧಾನದಲ್ಲಿ ಯಾವ ಹುದ್ದೆ ಇಲ್ಲ ಅಂತ. ಸಿಂಪಲ್ ಕ್ವಶನ್ ಅಂಡ್ ಈಸಿ ಆನ್ಸರ್. ಉಪ ಪ್ರಧಾನ ಮಂತ್ರಿ ಇಲ್ಲ. ಉಪ ಪ್ರಧಾನ ಮಂತ್ರಿ ಅಥವಾ ಉಪ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಸಾಂವಿಧಾನಿಕ ಸ್ಥಾನಮಾನದ ಒಂದು ಪೋಸ್ಟ್ ಅಲ್ಲ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಣ ಹೇಳಿಕೆಯನ್ನು ಪರಿಗಣಿಸಿ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನ ಭಾಗದ 4 ಮತ್ತು ಭಾಗ 3ರಲ್ಲಿ ಇದೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನ ಪ್ರಸ್ತಾವನೆ ಭಾಗ 4A ರಲ್ಲಿ ಇದೆ. ನೋಡಿ,
ಘನತೆ, ಡಿಗ್ನಿಟಿ, ಫೆಟರ್ನಿಟಿ ಅಂಡ್ ಡಿಗ್ನಿಟಿ ಅಂತಕ್ಕಂಥದ್ದು ನಮಗೆ ಪ್ರಸ್ತಾವನೆ ಪ್ರಿಯಾಂಬಲ್ ಅಲ್ಲಿ ಬರುತ್ತೆ. ಆಪ್ಷನ್ ಎ ಕರೆಕ್ಟ್. ಬಟ್ ನೋಡಿ ಇಲ್ಲಿ ಭಾಗ 4 ಹಾಕಿದೆ. ಭಾಗ 4 ಯಾವ್ದು ಬರುತ್ತೆ ಸರ್? ನಮಗೆ DPSP ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಲಿ ನಮ್ಮ ಸರ್ಕಾರಗಳು ಏನ್ ಮಾಡ್ಬೇಕು ಅದು ಅಲ್ಲಿ ಘನತೆ ಅಂತಕ್ಕಂಥದ್ದು ಬರಲ್ಲ. ದಿಸ್ ಇಸ್ ರಾಂಗ್. ಓಕೆ, ದಿಸ್ ಇಸ್ ರಾಂಗ್. ಸೊ ಹಂಗಾಗಿ ಆಪ್ಷನ್ ಎ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲ ಆಪ್ಷನ್ ಎ ಮತ್ತೆ ಸಿ, ಎ ಮಾತ್ರ ಕೊಟ್ಟಿಲ್ಲ, ಹಾಗಾಗಿ ಎ ಸಿ ಎರಡು ಕೊಟ್ಟಿದ್ದಾನೆ. ಈ ಎರಡು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರೋಣ. ಏನಿದೆ ಮೂರನೇ ಕ್ವಶನ್. ಸಂವಿಧಾನ ರಚನಾ ಸಭೆ ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷನ ನೇಮಕ ಮಾಡಿತ್ತು. ಹೌದು, ಸಂವಿಧಾನ ಪ್ರಥಮ ಸಭೆ ತನ್ನ ಅಧ್ಯಕ್ಷ ಸಚ್ಚಿದಾನಂದ ಸಿನ್ಹಾ ಅವರನ್ನು ನೇಮಕ ಮಾಡ್ತದೆ. ನೋಡಿ, ಇದು ನಡೀತಕ್ಕಂಥದ್ದು ಯಾವಾಗ ಪ್ರಥಮ ಸಭೆ? ನಮ್ಗೆ ಪ್ರಥಮ ಸಭೆ 1946 ನಡೆಯುತ್ತೆ. ಅಬ್ಜೆಕ್ಟಿವ್ ರೆಸಲ್ಯೂಷನ್ ನಾವು ಆಮೇಲೆ ಸಂವಿಧಾನದ ಕೊನೆಯಲ್ಲಿ ಮಾಡ್ತಕ್ಕಂಥದ್ದು ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂತ ಇದಿದೆ ನೋಡಿ. ಎಲ್ಲಿದೆ ಅದು ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್? ವಸ್ತುನಿಷ್ಠ ನಿರ್ಣಯ ಅಥವಾ ಇಲ್ಲೂ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಸಂವಿಧಾನ ರಚನಾ ಸಭೆ ತನ್ನ ಪ್ರಥಮ ಸಭೆಯಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ ಅಂತ ಹೇಳಿ ದಿಸ್ ಇಸ್ ರಾಂಗ್. ಓಕೆ, ಅಂಡ್ ಈವನ್ ದಿಸ್ ಇಸ್ ಆಲ್ಸೋ ರಾಂಗ್. ಇಟ್ ಈಸ್ ಇನ್ 1946 ಅಲ್ಲಿ ನಾವೇನ್ ಮಾಡ್ತೀವಿ, ಅಬ್ಜೆಕ್ಟಿವ್ ರೆಸಲ್ಯೂಷನ್ ಲಾಸ್ಟ್ ಅಲ್ಲಿ ಮಾಡ್ತೀವಿ 1947 ಅಲ್ಲಿ, January 22 ಅಲ್ಲಿ. ಹಂಗಾಗಿ ಆಪ್ಷನ್ ಸಿ ತಪ್ಪಾಗುತ್ತೆ. ಆಪ್ಷನ್ ಎ ಮಾತ್ರ ಕರೆಕ್ಟ್ ಆನ್ಸರ್. ನಮ್ಮ ಸಂವಿಧಾನ 14ನೇ ಅನುಚ್ಛೇದಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ ಮತ್ತು ವಿವೇಚನೆ ಮಾಡಲು ಅನುಮತಿಸುತ್ತದೆ ಅಂತಿದೆ. ವರ್ಗೀಕರಣ ವಿವೇಚನೆ ಅಂದ್ರೇನು? ಶಾಸನದ ವರ್ಗೀಕರಣ ಅಂದ್ರೇನು? ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ತೋರಿಸ್ತೇನೆ, ನಿಮ್ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನಿದೆ ಇಲ್ಲಿ, ಪರ್ಮಿಟ್ಸ್ ಕ್ಲಾಸಿಫಿಕೇಶನ್ 14 ಏನಾಗುತ್ತೆ, ಎಲ್ಲರಿಗೂ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ಸೆಕ್ಸ್, ರಿಲಿಜಿಯನ್ ಅಂತ ಹೇಳ್ತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಇಲ್ಲಿ ಎಸ್ ಇಟ್ಸ್ ಪರ್ಮಿಟ್ಸ್ ಕ್ಲಾಸಿಫಿಕೇಶನ್ ಬಟ್ ನಾಟ್ ಆನ್ ಲೆಜಿಸ್ಲೇಷನ್ ಅಂತ. ಆಪ್ಷನ್ 3 ಕರೆಕ್ಟ್ ಆನ್ಸರ್. ಅಂದ್ರೆ ಇಲ್ಲಿ ಏನ್ ಅರ್ಥ, ನಾವು ಈ ಕನ್ನಡದಲ್ಲಿ ನೋಡೋದಾದ್ರೆ ಇಲ್ಲಿ ವರ್ಗೀಕರಣ ಮಾಡಲು ಅನುಮತಿಸುತ್ತದೆ ಮತ್ತು ಶಾಸನ ವರ್ಗೀಕರಣ ಅನುಮತಿಸುತ್ತಿಲ್ಲ ಅನ್ನೋದು. ಇದು ನಿಮ್ಗೆ ಜಡ್ಜ್ಮೆಂಟ್ ಜಸ್ಟಿಸ್ ತೆಂಡೂಲ್ಕರ್ ಅಂತ 1948 ಬರುತ್ತೆ. ಅದ್ರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ, ಅಲ್ಲಿ ಸಿಗುತ್ತೆ ನಿಮ್ಗೆ. ತುಂಬಾ ಡೀಟೇಲ್ ಹೋಗಕ್ ಹೋಗಲ್ಲ ನಾನು ಇಲ್ಲಿ. ಸೊ ಇಲ್ಲಿ ಶಾಸನದ ವರ್ಗೀಕರಣ ಅಂದ್ರೆ ರೀಸನಬಲ್ ಕ್ಲಾಸಿಫಿಕೇಶನ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಲೆಜಿಸ್ಲೇಷನ್ ರೀಸನಬಲ್ ಕ್ಲಾಸಿಫಿಕೇಶನ್ ಇಲ್ಲ. ವರ್ಗೀಕರಣ ಮಾಡಬಹುದು ಆನ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಮೇಲೆ. ಅಂದ್ರೆ ಈಗ ನಾವು 14 ಹಂಗಿದ್ರು ಕೂಡ 15, 16 ಯಾಕೆ ನಾವು ರಿಸರ್ವೇಶನ್ ಕೊಡ್ತೀವಿ? ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಆ ಬೇಸಿಸ್ ಮೇಲೆ ಮಾಡಬಹುದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಕನ್ನಡಕ್ಕೆ ತಗೋಣ. ಪರಿಶಿಷ್ಟ ಜಾತಿ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲವನ್ನು ಪಡೆಯಬಹುದಾದ, ಎಲ್ಲಿ ಪಡೆಯಬಹುದು? SC ST ವಲಸಿಗ ರಾಜ್ಯದಲ್ಲಿನ, ಅಂದ್ರೆ ಎಮಿಗ್ರೇಷನ್ ಅಥವಾ ಮೂಲ ರಾಜ್ಯದಲ್ಲಿ ಮಾತ್ರ. ನೋಡಿ, ಈಗ ಇಲ್ಲಿರ್ತಕ್ಕಂಥದ್ದು SC ST ಕ್ಯಾಟಗರಿಗಳು ಒಂದೊಂದು ಕಡೆ ಇರಲ್ಲ. ಈಗ ನಮ್ ಫಾರ್ ಎಕ್ಸಾಂಪಲ್ ST ನ ತಗೊಳ್ಳಿ. ಎಷ್ಟೊಂದ್ಸಲ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಕುರುಬರನ್ನ ST ಸೇರಿಸ್ಬೇಕು. ಒಂದಷ್ಟು ಕಾಡು ಕುರುಬರ್ ಇದ್ದಾರೆ, ಬೇರೆ ಕುರುಬರ್ ಇಲ್ಲ. ಅದೇ ಬೇರೆ ಕಡೆ ಹೋದ್ರೆ ಕುರುಬರನ್ನು ಗೊಂಡ ಅಂತ ಬೇರೆ ಭಾಷೆಯಲ್ಲಿ ಬೇರೆ ರಾಜ್ಯದಲ್ಲಿ ST ಸೇರಿಸಿದ್ದಾರೆ, ಇಲ್ಲಿಲ್ಲ. ಇವೆಲ್ಲ ನೋಡಿ, ಅಂದ್ರೆ ನೀವು ಮೂಲ ರಾಜ್ಯದಲ್ಲಿ ಅಲ್ಲಿ ST ಕೊಟ್ಟರೆ ಎಸ್, ಬೇರೆ ಕಡೆ ST ಕೊಡ್ಬೇಕು ಅಂತೀನಿ, ಅಲ್ಲಿ ಮುಂದುವರೆದಿರ್ಬೋದು ಅವರು. ಅರ್ಥ ಆಗ್ತಿಲ್ಲ, ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಿಮ್ಗಷ್ಟೇ. ನಾವು ಆನ್ಸರ್ ಮಾಡ್ತಾ ಹೋಗ್ಬೋಣ. ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತದೆ? ಅಂದ್ರೆ ಅರ್ಧ ರಾಜ್ಯಗಳ ಅನುಮೋದನೆಗೆ 368 ಬೇಕೇ ಬೇಕು. ಇಲ್ಲಿದೆ 368 ಇಲ್ಲಿದೆ. ಬಟ್ ದಿಸ್ ಇಸ್ ರಾಂಗ್ ಆನ್ಸರ್ ಆಗುತ್ತೆ. ಯಾಕೆಂದ್ರೆ 162, 368 ಇಸ್ ವೆರಿ ಇಂಪಾರ್ಟೆಂಟ್. 162 ಅಂದ್ರೆ ಈಗ ಯಾವ್ದಾದ್ರು ರಾಜ್ಯಗಳು ಶಾಸನ ಮಾಡ್ಬೇಕು ಅಂತಂದ್ರೆ ಇಟ್ ಡಿಪೆಂಡ್ಸ್ ಅಗೇನ್ ಆ ಒಂದು ಕೇಂದ್ರ ಸರ್ಕಾರದ ಒಂದು ಇದು ಹೈಯೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಡ್ಬೇಕು ಅಂದಾಗ, ಅರ್ಥ ಅಂತದೇನಾದ್ರು ಇದ್ದಾಗ ಈ ರಾಜ್ಯಗಳು ಬೇಕು ಅಂದಾಗ ಅಂತದಕ್ಕೆ ಮಾತ್ರ. ಅದಕ್ಕೆ 162, 368 ಈ ಇವೆರಡು ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ? ಆಂಗ್ಲೋ ಇಂಡಿಯನ್ಸ್ ಬಗ್ಗೆ ನೋಡಿ. ಆಂಗ್ಲೋ ಇಂಡಿಯನ್ಸ್ ಇವಾಗೆಲ್ಲ ತೆಗೆದಾಕಿದ್ದಾರೆ. ಎಲ್ಲಿದೆ ಅದು? ತುತ್ತಿಲೆ ನಾಮನಿರ್ದೇಶನ ಮಾಡಬಹುದು ಅಂತಿದೆ. ಇದು ಅಲ್ಲ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 105ನೇ ತಿದ್ದುಪಡಿ ಏನು? ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಮಾನ್ಯ ಮಾಡಲು, ಅಂದ್ರೆ ಅವ್ರನ್ನ OBC ನ ಸ್ಟೇಟ್ಗೆ ವಾಪಸ್ ಕೊಡ್ತಕ್ಕಂಥ 105ನೇ ತಿದ್ದುಪಡಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಾದಿಲ್ವಾರು ನಿಧಿ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಯಾರು ಸ್ಥಾಪನೆ ಮಾಡಿದ್ದು? ಅದು ಭಾರತದ ಸಂಸತ್ತು, ಪಾರ್ಲಿಮೆಂಟ್ ಅಧಿಕಾರ ಇರ್ತಕ್ಕಂಥದ್ದು. ಎಸ್, ನೆಕ್ಸ್ಟ್ ಹೋಗೋಣ. ಅನುಚ್ಛೇದ 18 ಉಲ್ಲೇಖದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಭಾರತ ರತ್ನ ಬಗ್ಗೆ ನೋಡಿ. ಇಲ್ಲಿ 18 ನಿಮ್ಗೆ ಗೊತ್ತಿದೆ ಅಲ್ವಾ ಟೈಟಲ್. ನೀವು ಬಹುದೂರ್ ಅಂತ ಇಟ್ಕೊಳಂಗಿಲ್ಲ. ಅವಾಗ ಅದನ್ನೆಲ್ಲ ಅವರು ಸ್ವತಂತ್ರ ನಂತರ ಇದ್ ಮಾಡ್ಬಿಡ್ತಾರೆ ಅಲ್ವಾ, ಬಿರುದುಗಳನ್ನ ಇಟ್ಕೊಳಂಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಭಾರತ ರತ್ನ, ಪದ್ಮಭೂಷಣ ಪ್ರಶಸ್ತಿ ಸ್ವೀಕೃತ ತಮ್ಮ ಹೆಸರುಗಳನ್ನು ಬಿರುದಾಗಿ ಬಳಸಬೇಕು. ಎಸ್, ಬಳಸಬಹುದಾ? ಏನಿದೆ ಆರ್ಟಿಕಲ್ 18 ಏನ್ ಹೇಳುತ್ತೆ? ಇದು ಟೈಟಲ್ ಮಿಲಿಟರಿ ಅಂಡ್ ಅಕಾಡೆಮಿಕ್ ಟೈಟಲ್ ಬಿಟ್ಟು ಮಿಲಿಟರಿ ಅಂಡ್ ಅಕಾಡೆಮಿ, ಆಪ್ಷನ್ ಬಿ ಇದೆ ನೋಡಿ. ರಾಜ್ಯ ಮಿಲಿಟರಿ ಮತ್ತು ಅಕಾಡೆಮಿ ಶೈಕ್ಷಣಿಕ ನಿರ್ಬಂಧ ಮಾಡಲ್ಲ ಅದನ್ನ. ಓಕೆ, ಈಗ ಡಾಕ್ಟರ್ ಅಕಾಡೆಮಿಕ್ ನೀವು MBBS ಮಾಡ್ತೀರಾ ಅಥವಾ PhD ಸಿಗುತ್ತೆ.
ಎಸ್ ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಟೇಕ್ ಇಟ್, ಎಷ್ಟೋ ಸೇರಿಸ್ಕೋಬಹುದು. ಭಾರತ ಯಾವುದೇ ನಾಗರಿಕ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುತ್ತದೆ. ಎಸ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ನೋಡಿ ಈಗ ಪದ್ಮ ವಿಭೂಷಣ ಯಾರಿಗಾರ ಸಿಕ್ತು ಅಂದ್ರೆ ಪದ್ಮ ವಿಭೂಷಣ ಅಂತ ಹೆಸರಲ್ಲಿ ಬರ್ಕೊಳಂಗಿಲ್ಲ, ಪದೇ ಹೆಸರನ್ನ ಉಚ್ಚಾರಣೆ ಮಾಡಂಗಿಲ್ಲ. ಎಸ್ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ತೀವಿ. ಓಕೆ, ಸೊ ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್, ಎ ಇಸ್ ರಾಂಗ್ ಆನ್ಸರ್. ಇದು ಪ್ರಶಸ್ತಿ ಸಿಕ್ಕಿದೆ, ಅರ್ಥ ಆಯ್ತಲ್ಲ. ಎ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. ನೋಡಿ ಮೆಂಟಲ್ ಎಬಿಲಿಟಿ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ ಸ್ನೇಹಿತರೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಬಿಟ್ಟು ನಾವು ನೆಕ್ಸ್ಟ್ ಹೋಗೋಣ ಬನ್ನಿ. ಮೆಂಟಲ್ ಎಬಿಲಿಟಿ ಬಿಟ್ರೆ ನಮಗೆ 27ನೇ ಕ್ವಶನ್ ನಂತರ ಬರುತ್ತೆ ಅನ್ಸುತ್ತೆ. ಎಸ್ ಸರ್. ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಭೇದಿಸುವ ವ್ಯಾಪ್ತಿಯನ್ನು ಮಾಪನ ಮಾಡಲು? ಅಂದ್ರೆ ಈಗ ಕ್ಲಾರಿಟಿ, ವಾಟರ್ ಕ್ಲಾರಿಟಿ ಹೆಂಗಿದೆ, ವಾಟರ್ದು ಕ್ಲಾರಿಟಿ ಹೆಂಗಿದೆ ಅಂದ್ರೆ ಒಂದು ಇದಿರುತ್ತೆ, ಅದ್ರಲ್ಲಿ ನಿಮ್ಗೆ ಹಿಂಗಿರುತ್ತೆ ಈ ತರ ಒಂದು ಡಿವೈಸ್ ಇರುತ್ತೆ, ನೀರೊಳಗೆ ಹಾಕ್ತಾರೆ. ಇದು ಡಾರ್ಕ್ ಇರುತ್ತೆ ಈ ಡಿವೈಸ್. ಓಕೆ, ಇಲ್ಲಿ ಡಾರ್ಕ್ ಇರುತ್ತೆ, ಇದೆರಡು ಡಾರ್ಕ್ ಇರುತ್ತೆ, ಇದೆರಡು ಲೈಟ್ ಇರುತ್ತೆ. ಈ ಡಿವೈಸ್ ನ ಸೆಚ್ಚಿ ಡಿಸ್ಕ್ ಡಿವೈಸ್ ಅಂತ, ಡಿಸ್ಕ್ ಟೈಪ್ ಇರುತ್ತೆ ರೌಂಡ್ ಮಾರ್ಕ್ ಆಗಿ. ಓಕೆ, ಸೆಚ್ಚಿ ಡಿಸ್ಕ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಕ್ಲಾರಿಟಿ ಇದೆ, ಎಲ್ಲಿ ಆಳ ತನಕ ನೀರಿನ ಒಳಗೆ ಬೆಳಕು ಹೋಗ್ತಾರೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ. ಓಕೆ, ನೆಕ್ಸ್ಟ್ 29ಕ್ಕೆ ಬರ್ತೀನಿ. ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂದು ಕರೀತೇವೆ? ಪಿಂಕ್ ಹೆಡೆಡ್ ಡಕ್. ಓಕೆ, ಪಿಂಕ್ ಹೆಡೆಡ್ ಡಕ್. ಇವನ್ ಪ್ರಪಂಚದಲ್ಲೇ ವಿನಾಶ, ಇದು ಎಲ್ಲೋ ಮಯನ್ಮಾರ್ ಅಲ್ಲಿ ಒಂದೆರಡು ಇರ್ಬೋದು ಅಂತ ಊಹಿಸಲಾಗಿದೆ. ಓಕೆ, ನಿಕೋಬಾರ್ ಮೆಗಾಪೋಡ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವ ಅತಿ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ಣ ಲಕ್ಷಣ ಅಂದ್ರೆ ಅಪೂರ್ವ ಲಕ್ಷಣ ಅಂದ್ರೆ ಇದು ಯೂನಿಕ್ ಒಂದು ಫೀಚರ್ ಏನಿದ್ರದು ಅಂತ, ಇದು ಕಂದು ಬಣ್ಣದಲ್ಲಿರುತ್ತೆ. ಇದು ನಿಮಗೆ ದಿಣ್ಣೆಯಂತಹ ದೊಡ್ಡದಾದ ಇದರಲ್ಲಿ ಗೂಡು ಕಟ್ಟುತ್ತೆ ಸಮೀಪದ ಕಡಲ ತೀರದ ಮಣ್ಣಲ್ಲಿ. ಓಕೆ, ಆ ಮರಗಳ ಮಣ್ಣ ತೀರದಲ್ಲಿ ಅಲ್ಲಿ ಗೂಡು ಕಟ್ಟತಕ್ಕಂಥದ್ದು. ಇದು ಅದರ ನಿಮ್ಗೆ ಗೊತ್ತಿದೆ, ಗೂಡು ಕಟ್ಟತಕ್ಕಂಥ ಪಕ್ಷಿಗಳು ಎಲ್ಲಿರ್ತವೆ ಸರ್? ಮೇಲ್ಗಡೆ ಇರ್ತವೆ, ಎಲ್ಲಿ ನಿಮ್ಮ ಇದ್ರಲ್ಲಿ ಕಟ್ತಕ್ಕಂಥದ್ದು ಗೂಡು. ಬಟ್ ಇದು ಹಂಗಲ್ಲ. ಓಕೆ, ಸೊ ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಕೆಳಗಿನ ಯಾವುದು ಆಕ್ರಮಣಶೀಲ ಪ್ರಭೇದ ಅಂದ್ರೆ ಬೇರೆ ಕಡೆಯಿಂದ ನಮಗ್ ಬಂದಿರತಕ್ಕಂಥದ್ದು. ಬ್ರಿಟಿಷರ ಕಾಲದಲ್ಲಿ ಐಕೋರ್ನಿಯಾ ಕ್ರಾಪ್ಸಿಪ್ಸ್ ಅಂತ ಇದೊಂದು ವಾಟರ್ ಪ್ಲಾಂಟ್, ವಾಟರ್ ಅಲ್ಲಿ ನಿಮ್ಗೆ ಇರುತ್ತೆ. ವಾಟರ್ ಪ್ಲಾಂಟ್ ಮನೆಗಳೆಲ್ಲ ಯೂಸ್ ಮಾಡ್ತಾರೆ. ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೀವಿ. ಅಂದ್ರೆ ಹೊರ ರಾಜ್ಯದಿಂದ ಬಂದ, ಇಲ್ಲಿ ಸೌತ್ ಅಮೆರಿಕಾ ಬಂದಿದೆ, ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ಯಾರು ತಂದಿದ್ದು? ಬ್ರಿಟಿಷರು ಹೇಸ್ಟಿಂಗ್ ನ ಪತ್ನಿ ಇದನ್ನ ಪರಿಚಯ ಮಾಡೋದು ಭಾರತದಲ್ಲಿ. ಓಕೆ, ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಭಾರತ ಮೊದಲ ಸಿಟಿಸನ್ ರಿಪೋರ್ಟ್ ನ ಚಲನಶಕ್ತಿ ಆಗಿದ್ದಾರೆ? ಅನಿಲ್ ಅಗರ್ವಾಲ್ ರವರು. ಅನಿಲ್ ಅಗರ್ವಾಲ್ ರವ್ರ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಅವರು ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಇದನ್ನ ತಗೊಂಡ್ಬರ್ತಾರೆ. ಯಾವುದು 1982 ಎಷ್ಟು 1982 ಪರಿಸರದಲ್ಲಿ ಸಿಟಿಸನ್ ರಿಪೋರ್ಟ್ ಅಂತ ಹೇಳಿ ತರ್ತಾರೆ 1982. ನೆಕ್ಸ್ಟ್, ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ತನ್ನ ಮರಿಯಾಗಿ ರಕ್ಷಣೆ ಕೊಡುತ್ತೆ? ಕಾಳಿಂಗ ಸರ್ಪ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟ್ ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದಿವಾನರು ರಂಗಚಾರು. ನೋಡಿ ಇದೆಲ್ಲ ಸಿಂಪಲ್ ಆಗಿ ಕೊಟ್ಟಿದ್ದಾನೆ, ಅಂದ್ರೆ ನೀವು ಸ್ವಲ್ಪ ಎಫೆಕ್ಟಿವ್ ಆಗಿ ಓದಿರ್ಬೇಕಷ್ಟೇ. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟು ಅಧಿನಿಯಮವನ್ನು ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದ್ರು? 1871 ಅಲ್ಲಿ. 1946 ಮೇ ತಿಂಗಳಲ್ಲಿ ಪ್ರಾಂತ್ಯಗಳನ್ನು ಕೆಳಕಂಡ 3 ಗುಂಪುಗಳಾಗಿ ವರ್ಗೀಕರಣ ಮಾಡಲಾಯಿತು, ಎ ಬಿ ಸಿ. ಎಸ್, ಇದರಲ್ಲಿ 3 ಆಪ್ಷನ್ಸ್ ಕರೆಕ್ಟ್ ಇದೆ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ, ಇದು ಸ್ಟ್ಯಾಟಿಕ್ ಕ್ವಶನ್. ಇದೆಲ್ಲ ನಾವು ಜಿಕೆಲಿ ಸಾಲ್ವ್ ಮಾಡಿದೀವಿ, ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದೀವಿ ಸ್ನೇಹಿತರೆ. 1916 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಧಿವೇಶನ ಅಧ್ಯಕ್ಷನ ಅಂಬಿಕಾ ಚರಣ್ ಮಂಜುದಾರ್ ವಹಿಸಿದ್ದರು? ಹೌದು, ಕರೆಕ್ಟ್. ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ನಡುವೆ ಒಗ್ಗಟ್ಟು ತಂದಿರುವುದು ಡಾಕ್ಟರ್ ಎಂ. ಆಪ್ಷನ್ ಬಿ ಇಸ್ ರಾಂಗ್, ಆಪ್ಷನ್ ಸಿ ಇಸ್ ರಾಂಗ್. ಯಾವ್ದು ಕರೆಕ್ಟ್? ಎ ಅಂಡ್ ಸಿ ನ, ಎ ಅಂಡ್ ಬಿ ನ ಸ್ನೇಹಿತರೆ? ಆಲ್ ಇಂಡಿಯಾ ಮುಸ್ಲಿಂ ನಡುವೆ ಒಗ್ಗಟ್ಟು ತರಲು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು. ಆಪ್ಷನ್ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಎ ಸಿ ನ, ಎ ಬಿ ನ? ಕನ್ಫ್ಯೂಸ್ ಆಯ್ತು. ಎ ಸಿ ಅನ್ಕೋತೀನಿ. ಎಸ್, ಎ ಸಿ ಇಸ್ ದ ರೈಟ್ ಆನ್ಸರ್. ಎ ಸಿ ನ, ಎ ಬಿ ನ? 1916 ಅಲ್ಲಿ ಅಲ್ವಾ? ಆನ್ಸರ್ ಮಾಡಿ ನೋಡೋಣ. ಎಸ್, ನೋಡೋಣ, ಕೊನೆಯಲ್ಲಿ ಆನ್ಸರ್ ಮಾಡೋಣ. ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಮೊಘಲರ ಕಾಲದಲ್ಲಿ ಅವಸಾನ ವಿವರಣೆ ಎಂಬುವ ಜಾಗೀದಾರ ಬಿಕ್ಕಟ್ಟು ಸುದ್ದಿಯ ಪ್ರಭಾವವನ್ನು ಕೆಳಕಂಡ ಯಾರು ಪ್ರತಿಪಾದಿಸಿದರು? ಸತೀಶ್ ಚಂದ್ರ. ಮಿಡಿವಲ್ ಇಂಡಿಯಾ, ಇದು ಮೊಘಲರು ಯಾರು ಬರ್ತಾರೆ ಸರ್? ಮಿಡಿವಲ್ ಇಂಡಿಯಾ ಅಂತ ಕರಿತೀವಿ, ಅಂದ್ರೆ ಮಧ್ಯಕಾಲೀನ ಇತಿಹಾಸ. ನೋಡಿ ಇದ್ರ ಬಗ್ಗೆ ತುಂಬಾ ನಿಮಗೆ ಗೊತ್ತಿರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮಧ್ಯಕಾಲೀನ ಇತಿಹಾಸದಲ್ಲಿ ಏನೇನಾಯ್ತು, ಮೊಘಲ ಕಾಲದಲ್ಲಿ ಏನೇನಾಯ್ತು, ಸೊ ಇದು ಇಂಥದ್ದು ಎಕ್ಸಾಮ್ ಅಲ್ಲಿ ಬರ್ತವೆ. ಓಕೆ, ಇಂಥದ್ದು ಎಕ್ಸಾಮ್ ಅಲ್ಲಿ ಬರ್ತದೆ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. 1939 ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ
ನೇತೃತ್ವವನ್ನು ಯಾರು ವಹಿಸಿದ್ರು? 1936 ಜವಾಹರ್ಲಾಲ್ ನೆಹರು. ಓಕೆ, ಯಾರು ಸರ್? ಜವಾಹರ್ಲಾಲ್ ನೆಹರು. ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ ಯಾರು ಹೇಳ್ತೀರಾ? ಯಾರು ರಾಷ್ಟ್ರೀಯವಾದಿ ನಾಯಕ? ಲಾಲಾ ಲಜಪತ್ ರಾಯ್. ಓಕೆ, ಸಭಾಪತಿ ಸ್ಪೀಕರ್ ಅನ್ನು ಈ ನಿರ್ಣಯಗಳ ಮೂಲಕ ತೆಗೆದ ಸ್ಪೀಕರ್ ತೆಗೆಯಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನೋಟಿಸ್ ಕೊಡಬೇಕು. ವೆರಿ ಇಂಪಾರ್ಟೆಂಟ್ ಸರ್, ಫಸ್ಟ್ ನೋಟಿಸ್ ಕೊಡಬೇಕು. ಓಕೆ, ಸೊ ಈ ಕ್ವಶನ್ ನೋಡಿ, ಇದು ಎ ಮತ್ತೆ ಬಿ, ಎ ಸಿ ಅಲ್ಲ, ಇದು ಎ ಬಿ. ಬಿ ಕರೆಕ್ಟು, ಸಿ ತಪ್ಪು ಇದು. ಓಕೆ, ನೆಕ್ಸ್ಟ್ ಸ್ಪೀಕರ್ ಬಗ್ಗೆ ಹೇಳಿದ್ರೆ 14 ದಿನ ಎಲ್ಲಿದೆ ಸರ್? ಇಲ್ಲಿ 14 ದಿನ ಇದೆಯಾ? 2/3 ಬಹುಮತ ಬೇಕು. ಎಸ್, ಬಹುಮತ ಬೇಕು, ಬಟ್ 14 ಡೇಸ್ ಮುಂಚೆ ನೋಟಿಸ್ ನೀಡಬೇಕು. ಆಮೇಲೆ ಬಹುಮತದ ಮುಖಾಂತರ ಗೊತ್ತುವಳಿಯನ್ನ ಅಂಗೀಕರಿಸಲಾಗುತ್ತೆ. ಫೈನ್, ಆಪ್ಷನ್ 3. ನೆಕ್ಸ್ಟ್ ಬರೋಣ. ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ದಿವಾನ್ ಇ ಕೋಹಿ ಅಂತ. ಕೋಹಿ ಅಂತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಗ್ಗೆ, ಹೆಂಗಿರಬೇಕು ಬೆಳೆಗಳು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕಾವೇರಿ ನದಿ ಉತ್ತರ ದಂಡೆಯಲ್ಲಿ ಕಣ್ಣೂರಿನ ಹೊಯ್ಸಳ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಬಳ್ಳಾಳ ಮೂರನೇ ಬಳ್ಳಾಳ. ಸರ್ವ ಮತ್ಸ್ಯ ತ್ರಿಭೋಗ ತಾಳವೃತ್ತಿ ಎಂಬ 3 ವಿಧ ದತ್ತಿಗಳನ್ನು ಯಾವ ಸಾಮ್ರಾಜ್ಯಕ್ಕೆ ಸೇರಿಸಿವೆ? ಆಕ್ಚುಲಿ ಇದು ಕಲ್ಯಾಣಿ ಚಾಲುಕ್ಯರಲ್ಲಿ ಬರುತ್ತೆ ಸ್ನೇಹಿತರೆ. ಮಾನಸ್ತಂಭಗಳು ಮತ್ತು ಬ್ರಹ್ಮ ದೇವಸ್ತಂಭಗಳು ಎಂಬ 2 ವಿಧ ಕಂಬಗಳು ಯಾವ ಕಲೆಗೆ ಸೇರಿದೆ? ಇದು ಗಂಗರ ಒಂದು ಡೈನಸ್ಟಿಯಲ್ಲಿ ಬರ್ತಕ್ಕಂಥ ಕಲೆ. ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ? ವಸುಮಿತ್ರ. ಓಕೆ, ಮಹಾಜನಪದಾಸ್ ಮತ್ತೆ ಅದನ್ನ ಹೊಂದಿಸಿ ಬರೀಬೇಕು. ಫೈನ್. ಇಲ್ಲಿ ನಾನು ಡೈರೆಕ್ಟ್ ರೈಟ್ ಆನ್ಸರ್ ಹೇಳ್ತೀನಿ. ಈ ಜನಪದದ ಬಗ್ಗೆ ವಿಡಿಯೋನ ಕೂಡ ಮಾಡಿದೀವಿ, ಹೇಳ್ತಾನೆ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಅಂಗ ಬಂದು ರಾಜಧಾನಿ ಚಂಪಾ, ಅವಂತಿ ಬಂದು ಉಜ್ಜಯಿನಿ. ಓಕೆ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ತಪ್ಪಾದ ಜೋಡಿ ಯಾವುದು ಅಂತ ಅಂದ್ರೆ, ಇಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನು ಹೋರಾಟ ಆಯ್ತು ಮತ್ತೆ ಯಾರು ಬುಕ್ ಬರೆದ್ರು ಅಂತೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ತಪ್ಪಾದದ್ದು ಯಾವುದು ಅಂದ್ರೆ ಆಪ್ಷನ್ 4. ದ ಸ್ಟೋರಿ ಆಫ್ ಬರ್ದೋಲಿ ಬರ್ದಿದ್ದು ಮಹಾದೇವ್ ದೇಸಾಯಿ ಅಂತ, ಎಂ ದೇಸಾಯಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅನಿಬೆಸೆಂಟ್ ಹೋಮ್ ರೂಲ್ ಸಂಘಟನಾ ಕಾರ್ಯದರ್ಶಿ ಆಗಿದ್ದವರು ಜಾರ್ಜ್ ಅರುಂದಲೆ. ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕ ಬರೆದವರು ಫ್ರಾನ್ಸಿಸ್ ಹಚ್ಸಿನ್. ನೆಕ್ಸ್ಟ್ ICOM ಅದ್ರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ಯುನೆಸ್ಕೋದು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ. ಓಕೆ, ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಗೇನ್ ಯೋಗ ಅಂದ ತಕ್ಷಣ ಪತಂಜಲಿ ನಿಮ್ಗೆ ಗೊತ್ತಾಗತ್ತೆ, ಹೊಂದಿಸಿ ಬರೀಬೇಕು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 3 ಇದೆ, ಬಟ್ ಮೀಮಾಂಸ ಅಂತಕ್ಕಂಥದ್ದು ನಮಗೆ ಬರ್ತಕ್ಕಂಥದ್ದು ಕುಮಾರಿಲ. ಓಕೆ, ಸಂಖ್ಯೆ ಅಂತ ಗೊತ್ತಿರ್ಬೇಕು ನಿಮ್ಗೆ, ಕಪಿಲ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾವ ಪದ್ಧತಿಯನ್ನು 1843ರಲ್ಲಿ ಭಾರತ ಅಧಿನಿಯಮ 5 ಮೂಲಕ ಭಾರತ ಕಾನೂನು ಬಾಹಿರ ಅಂತ ಹೇಳ್ತು? ಗುಲಾಮಗಿರಿ. ಓಕೆ, ಸ್ಲೇವ್. ಅನುಸೂಚಿತ ಜಾತಿ ಎಂಬ ಪದ ಮೊದಲ ಬಾರಿಗೆ ಎಲ್ಲಿ ಅದ್ ಮಾಡಿದ್ದು? 1935 ಸರ್ಕಾರದ ಆಕ್ಟ್, 1935 ಭಾರತ ಗೌರ್ಮೆಂಟ್ ಆಕ್ಟ್ ಏನಿದೆ, ಇಂಡಿಯನ್ ಗೌರ್ಮೆಂಟ್ ಆಕ್ಟ್, ಅದರಲ್ಲಿ ಫಸ್ಟ್ ಪರಿಚಯ ಮಾಡ್ತಾರೆ. 2023 ನೋಡಿ, 23 ಕೇಳಿದ್ 24 ಅಲ್ಲ, 24ರ ಚೇಂಜ್ ಆಗುತ್ತೆ. ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರವನ್ನು ಆರೋಹಣ ಕ್ರಮದಲ್ಲಿ, ಆರೋಹಣ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದು ಆರೋಹಣ. ಇಲ್ಲಿ ನಾವು ರಫ್ತು ಮಾಡ್ತಾ ಇರ್ತಕ್ಕಂಥದ್ದು IST ಅಲ್ಲಿ ಯಾರಿಗೆ ಗೊತ್ತಾ? 2023 USA. ಈಗ USA ನ UAE ಮೀರಿಸಿದೆ. ಓಕೆ, 2023 ಅಂತ ಕೇಳಿದ್ರೆ ಸ್ಪೆಸಿಫಿಕ್ ಆಗಿ. ಕಮ್ಮಿ ಚೈನಾ, ಆಮದು ಮಾಡ್ಕೊಳ್ಳೋದು ಜಾಸ್ತಿ ನಾವು ಚೈನಾದಿಂದ. ಓಕೆ, ಇಲ್ಲಿ ಕಮ್ಮಿ ರಫ್ತು ಮಾಡ್ತಾ ಇರೋದು ಚೈನಾ, ಅದಕ್ಕಿಂತ ಜಾಸ್ತಿ ನೆದರ್ಲೆಂಡ್ಸ್, ಆಮೇಲೆ UAE, ಆಮೇಲೆ US. ಆಪ್ಷನ್ 4 ಇಸ್ ರೈಟ್ ಆನ್ಸರ್. USA ನ UAE ಈಗ ನಾವು ಮಾಡಿದೀವಿ, ಆದ್ರೆ 2024ರಲ್ಲಿ ಅದು. ಓಕೆ, ಫೈನ್. ಇಲ್ಲಿ ಹೇಳಿಕೆ 15ನೇ ಹಣಕಾಸು ಬಗ್ಗೆ ಕೊಟ್ಟಿದ್ದಾನೆ ಸ್ನೇಹಿತರೆ. ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. 2 ಹೇಳಿಕೆ ಕೂಡ ಇಲ್ಲಿ ಸರಿ ಇದೆ, ಹೇಳಿಕೆ 2 ಕೂಡ ಇಲ್ಲಿ ಸರಿ ಇದೆ. ನೆಕ್ಸ್ಟ್ 2024ರ G20 ಅಧ್ಯಕ್ಷರ ಬ್ರೆಜಿಲ್. ಹೌದು. ಬಿಲ್ಡಿಂಗ್ ಜಸ್ಟ್ ವರ್ಡ್ ಅಂಡ್ ಸಸ್ಟೈನಬಲ್ ಪ್ಲಾನೆಟ್ ಅದರ ಒಂದು ಥೀಮ್ ಆಗಿತ್ತು. 2 ಕರೆಂಟ್ ಅಫೇರ್. ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೇಲ್ ಪ್ರದೇಶ ಭಾಗವಾಗಿರುವುದಿಲ್ಲ? ಏನು ಸಹೇಲ್ ಪ್ರದೇಶದ ಭಾಗ ಅಂತಂದ್ರೆ, ಸಹೇಲ್ ಅಂತಕ್ಕಂಥ ಈಗ ಆಫ್ರಿಕಾ ಅಂತ ನೀವು ಹಿಂಗ್ ತಗೊಂಡ್ರೆ ಸ್ನೇಹಿತರೆ, ಹೆಂಗಿದೆಯಲ್ಲ ಆಫ್ರಿಕಾ, ಈ ರೀಜನ್ ಅಲ್ಲಿ ಬರುತ್ತೆ ಅರಿಡ್ ಮತ್ತೆ ಸೆಮಿ ಅರಿಡ್ ರೀಜನ್ ಅಂತ. ಓಕೆ, ಇಲ್ಲಿ ಯಾವ್ದು ಆಗಿರುವುದಿಲ್ಲ ಅಂತ ಕೇಳಿದಾನೆ. ಇಲ್ಲಿ ಮೇಲ್ಗಡೆ ನಿಮ್ಗೆ ಲಿಬಿಯಾ ಬರುತ್ತೆ, ಈಜಿಪ್ಟ್ ಬರುತ್ತೆ, ಅಲ್ಜೀರಿಯಾ, ಈ 3 ಇರಲ್ಲ. ಈಜಿಪ್ಟ್, ಲಿಬಿಯಾ ಇದೆಲ್ಲ, ಈ ಚಾಡ್ ಇದೆ, ಬಟ್ ಈಜಿಪ್ಟ್, ಲಿಬಿಯಾ ಇಲ್ಲ. ಓಕೆ, ಇಲ್ಲಿ ಬರ್ತವೆ, ಈಜಿಪ್ಟ್ ಇಲ್ಲಿ ಬರುತ್ತೆ, ಲಿಬಿಯಾ ಇಲ್ಲಿ ಬರುತ್ತೆ ಮೇಲ್ಗಡೆ. ಈ ಒಂದು ರೀಜನ್ ಅಲ್ಲಿ ಬರುತ್ತಲ್ಲ, ಈ ರೀಜನ್ ನಾವು ಸಹೇಲ್ ರೀಜನ್ ಅಂತ ಕರಿತೀವಿ ಆಫ್ರಿಕಾದಲ್ಲಿ. ಕೂಲಂಡ್ ಎಂಬ ಪದ ಯಾವ್ದಕ್ಕೆ ಸಂಬಂಧಿಸಿದೆ? ಇದೊಂದು ಮಂಗೋಲಿಯಾದ ಕಾಡು ಕತ್ತೆ. ಚಿಲಿಯ ಜಗದ್ವಿಖ್ಯಾತ ಚೌಕಿಕಾಮಾಟ ಅಂತಕ್ಕಂಥ ಗಣಿ
ಕಾಪರ್ ತಾಮ್ರನ ಹೆಚ್ಚಾಗಿ ಅಲ್ಲಿ ಓಪನ್ ವೆಲ್ ಕಾಪರ್ಸ್ ಗಳೇ ಇದೆ, ಓಪನ್ ಕಾಪರ್ಸ್ ಗಳೇ ಸಿಗುತ್ತೆ. ಕರ್ನಾಟಕ ರಾಜ್ಯ ಗಿಗ್ ವರ್ಕ್ ವಿಮಾ ಯೋಜನೆ, ಗಿಗ್ ವರ್ಕರ್ ಅಂದ್ರೆ ಡೆಲಿವರಿ ಮಾಡ್ತಕ್ಕಂಥದ್ದು, ಇ ಕಾಮರ್ಸ್ ಆಗಿರ್ಬೋದು ಅಥವಾ ಆಹಾರ ವಿತರಣೆ ಫುಡ್ ಡೆಲಿವರಿ ಆಗಿರ್ಬೋದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಹೊಂದಿಸಿ ಬರಬೇಕು. ಈ ಕ್ವೀನ್ಸ್ ಲ್ಯಾಂಡ್ ಇದು ಯಾವುದು ಕರೆಕ್ಟ್ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಸ್ನೇಹಿತರೆ, ಆಸ್ಟ್ರೇಲಿಯನ್ ರಾಜ್ಯಗಳು ಮತ್ತು ನಗರಗಳು ಅಂತ ಕೊಟ್ಟಿದ್ದಾನೆ. ಆಸ್ಟ್ರೇಲಿಯನ್ ರಾಜ್ಯಗಳು ಮತ್ತು ನಗರಗಳು. ಈ ಆಸ್ಟ್ರೇಲಿಯನ್ ರಾಜ್ಯಗಳು ಮತ್ತು ನಗರಗಳು ಅಂತ ತಗೊಂಡಾಗ ನೀವು ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಮ್ಯಾಚ್ ಆಯ್ತು ಒಂದ್ 3-4 ಕಡೆ. ನೀವು ಸ್ವಲ್ಪ ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾ ರೈಟ್ ಆನ್ಸರ್ ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕ್ವೀನ್ಸ್ ಲ್ಯಾಂಡ್ ಬಂದು ಕರ್ಗೋಲಿ ಬರುತ್ತೆ, ಮತ್ತೆ ಸೌತ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಬಂದು ಅಡಿಲೇಡ್ ಬರುತ್ತೆ. ಓಕೆ, ಮೆಲ್ಬೋರ್ನ್, ಅಡಿಲೇಡ್ ಇವೆಲ್ಲ ನೀವು ಟೆಸ್ಟ್ ಮ್ಯಾಚಸ್ ಗಳನ್ನ ನೋಡಿರ್ತೀರಾ. ಫೈನ್, ನೆಕ್ಸ್ಟ್ ಬರ್ತೇನೆ. ಹುಲ್ಲುಗಾವಲಿನ ಮರಗಳು ಪರಿಸರ ಅನುಕ್ರಮವಾಗಿ ಭಾಗವಾಗಿ ಹುಲ್ಲುಗಾವಲಿಗೆ ಪರ್ಯಾಯವಾಗಿರೋದಿಲ್ಲ ಕಾರಣ. ಎಕಾಲಜಿಕಲ್ ಸೆಷನ್, ಪ್ರೈಮರಿ ಸೆಷನ್, ಸೆಕೆಂಡರಿ ಸೆಷನ್, ನಾವು ಇದನ್ನೆಲ್ಲ ನಿಮಗೆ ಪರಿಸರ ವಿಜ್ಞಾನದಲ್ಲಿ ಹೇಳಿದೀವಿ. ಅಂದ್ರೆ ಇಲ್ಲಿ ಹುಲ್ಲುಗಾವಲುಗಳ ಮರಗಳಿದೆಯಲ್ಲ, ಜಲಮಿತಿ ಮತ್ತು ಬೆಂಕಿ, ಈ ಮರಗಳು ಅಂತಕ್ಕಂಥದ್ದು ಪರಿಣಾಮವಾಗಿರಲ್ಲ. ಯಾಕಿರಲ್ಲ? ಸೆಷನ್ ಲಾಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಎಕಾಲಜಿಕಲ್ ಸೆಷನ್ ಅಂದಾಗ ಮಳೆ ಮತ್ತೆ ಏನಾದ್ರು ಬೆಂಕಿ ಬಿದ್ದ ಆ ಮರಗಳು ಕೂಡ ಹಾಳಾಗ್ತವೆ ಅಂತ. ಓಕೆ, ಮರಗಳು ಕೂಡ ಹೋಗುತ್ತೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಮರಗಳನ್ನ ನಾವು ಚೂಸ್ ಮಾಡಕ್ಕಾಗಲ್ಲ. ಸ್ಕಿಲ್ ಆನ್ ವೀಲ್ಸ್ ಅಂತಕ್ಕಂಥದ್ದು ರೂರಲ್ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆ, ಇದೊಂದು 2023 ಬರುತ್ತೆ. ಇದಕ್ಕೆ ವಿಶ್ವ ಬ್ಯಾಂಕ್ ಮತ್ತೆ ಇಂಡಸ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಇಂಡಸ್ ಬ್ಯಾಂಕ್ ಇದೆ, IDBI ಅಲ್ಲ, ಇಂಡಸ್ ಬ್ಯಾಂಕ್ ಬೇರೆ. ವಿಶ್ವ ಬ್ಯಾಂಕ್ ಅದಕ್ಕೆ ದುಡ್ಡು ಕೊಡುತ್ತೆ. ಸಂವಿಧಾನ ಯಾವ ಅನುಚ್ಛೇದ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆ ಕುರಿತಾಗಿದೆ? ಆರ್ಟಿಕಲ್ 49 DPS ಬಿಲ್ ಬರುತ್ತೆ ಸ್ನೇಹಿತರೆ. ಲಕ್ಷದ್ವೀಪದ ಬಗ್ಗೆ ನೋಡಿ, ಲಕ್ಷದ್ವೀಪ 32 ಸ್ಕ್ವೇರ್ ಕಿಲೋಮೀಟರ್ ಇರೋದು. ಸೊ ದಿಸ್ ಇಸ್ ರಾಂಗ್. ಓಕೆ, ಆಪ್ಷನ್ ಲಕ್ಷದ್ವೀಪದ ಕೇರಳದಲ್ಲಿ ಬರುತ್ತೆ, ಕರ್ನಾಟಕದಲ್ಲ. ಸೊ ಆಪ್ಷನ್ C ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಭಾರತದ ಇತರ ಮಣ್ಣುಗಳಿಗೆ ಹೋಲಿಸಿದ್ರೆ ಮೆಕ್ಕಲು ಮಣ್ಣು ಕರೆಕ್ಟು ಜಾಸ್ತಿ ಇದೆ. ಕೆಂಪು ಮಣ್ಣನ್ನ ರೇಗಾರ್, ಕಪ್ಪು ಮಣ್ಣನ್ನ ರೇಗಾರ್ ಅಂತೀವಿ. ಹಾಗಾಗಿ ಆಪ್ಷನ್ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ. ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದ್ರೆ ಸ್ನೇಹಿತರೆ, ಭಾರತ ಒಟ್ಟು ವಿದ್ಯುತ್ ಉತ್ಪಾದನೆ ಸರಿಸುಮಾರು 75% ನಮಗೆ ಕಲ್ಲಿದ್ದಲಿದೆ. ಹೌದು, ಥರ್ಮಲ್ ಇಂದ ಬರುತ್ತೆ. ಆಪ್ಷನ್ A ಕರೆಕ್ಟ್. ಇಲ್ಲಿ ಮೊದಲ ಉಷ್ಣ ವಿದ್ಯುತ್ ಸ್ಥಾವರ ಬಂದು ಶಿವನ ಸಮುದ್ರದಲ್ಲಿ. ಎಲ್ಲಾಗಿದೆ ಹೇಳ್ತೀರಾ? ಪಟಪಟ ತಿಳಿ ನೋಡೋಣ, ಎಲ್ಲಾಗಿದ್ದು? ಎಸ್, ಭಾರತ ಕಚ್ಚಾ ತೈಲ ಪೆಟ್ರೋಲಿಯಂ ಮತ್ತು ಸಂಬಂಧಪಟ್ಟ ಗಮನಾರ್ಹ ಭಾಗ ಕುವೈತ್. ಎಸ್, ದಿಸ್ ಇಸ್ ಕರೆಕ್ಟ್. ನಮ್ಗೆ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ ಸ್ನೇಹಿತರೆ. ಕೇಳಿರೋದೇನು ಸರ್? ತಪ್ಪಾಗಿದೆ. ತಪ್ಪಾಗಿದೆ ಕೇಳಿರೋದ್ರಿಂದ ಆಪ್ಷನ್ B ಇಸ್ ರಾಂಗ್ ಆನ್ಸರ್. ಓಕೆ, ಎಸ್, ನೆಕ್ಸ್ಟ್ ಬಂದಿರ್ತೇನೆ. ಭಾರತದ 2011ನೇ ಜನಗಣತಿ ಪ್ರಕಾರ ಕೇರಳವನ್ನು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ, ಬಿಹಾರ ಅತಿ ಕಡಿಮೆ ಮಹಿಳಾ ಸಾಕ್ಷರತೆ. ಎಸ್, ಕರೆಕ್ಟ್. ಉತ್ತರ ರಾಜ್ಯಗಳು ಹೋಲಿಸಿದ ದಕ್ಷಿಣ ರಾಜ್ಯಗಳು ತಮಿಳುನಾಡು, ಆಂಧ್ರ, ಕೇರಳ ಲಿಂಗಾನುಪಾತ ಸಾಮಾನ್ಯ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ. ಹೌದು, 2 ಕರೆಕ್ಟ್. 2 ಹೇಳಿಕೆ ಕೂಡ ಇಲ್ಲಿ ಸರಿ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. 2 ಸರಿಯಾಗಿದೆ. ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಪ್ರಾದೇಶಿಕ ಅಸಮತೋಲನ ಪರಿಹಾರಕ್ಕೆ ಉನ್ನತ ಅಧಿಕಾರಿಕ ಸಮಿತಿಯ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆ ಸಂಪನ್ಮೂಲ ಹಂಚಿಕೆಯನ್ನು ಡ್ಯಾಶ್ ಮೂಲಕ ಮಾಡಬೇಕು. ಸಂಚಿತ ಅಭಾವ ಸೂಚ್ಯಾಂಕ ಅಂತ ಕರಿತೀವಿ. ಡಿಪ್ರಿವಿಯೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನೋಡೋಣ. ಸಾರಿ, ಕ್ಯುಮ್ಯುಲೇಟಿವ್ ಡಿಪ್ರಿವಿಯೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಭಾರತದ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಭಾರತದ ಭಾಷೆಗಳು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಷಾ ವರ್ಗ, ದ್ರಾವಿಡನ್ ಭಾಷಾ, ಆಸ್ಟ್ರಿಯನ್ ಭಾಷಾ, ಸೈನೋ ಟಿಬೇಟನ್ 4 ಭಾಷಾ ವರ್ಗ ಮಾಡ್ತೀವಿ. ಹೌದು, ಕರೆಕ್ಟ್ ಸರ್. ಬಹುತೇಕ ದ್ರಾವಿಡನ್ ಭಾಷಾ ಗುಂಪು ಅಸ್ಸಾಂ, ಬಿಹಾರ್. ಅಸ್ಸಾಂ ಬಿಹಾರದಲ್ಲಿ ಬರಲ್ಲ, ಅಲ್ಲೆಲ್ಲ ಇಂಡೋ ಇದು ಬರುತ್ತೆ ನಮ್ಗೆ. ಆ ಕಡೆ ಹೋದ್ರೆ ನಮ್ಗೆ ಯಾವ್ದು ಬಾರ್ಡರ್ಗೆ ಹೋದ್ರೆ. ಸೊ ದಿಸ್ ಇಸ್ ರಾಂಗ್. ಈ 4 ಭಾಷಾ ವರ್ಗಗಳಲ್ಲಿ ಸೈನೋ ಟಿಬೇಟನ್ ಭಾಷೆಗಳು ಅತ್ಯಂತ ಚಿಕ್ಕದಾಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಈಗ ಯಾವ್ದು ಕರೆಕ್ಟ್? A and C ಇಸ್ ರೈಟ್ ಆನ್ಸರ್. ಸೈನೋ ಟಿಬೆಟ್ ತುಂಬಾ ಸಣ್ಣದಾದ ಭಾಷಾ ವರ್ಗ ಇರೋದು. ನೆಕ್ಸ್ಟ್, ಎತ್ತಿನ ಕೊಂಬೆ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಕರಾವಳಿ ಪ್ರದೇಶದಲ್ಲಿ ಸರೋವರಗಳು ಕಿರು ನೆಲಚಾಚುವಿಕೆಯಿಂದ ಮತ್ತು ಮರಳುದಿಬ್ಬ ಬಾರ್ಸ್ಗಳಿಂದ ರೂಪುಗೊಳ್ಳುತ್ತದೆ. ಆಕ್ಸ್ಬೋ ಲೇಕ್ಗಳು ಕರಾವಳಿ ತೀರ ಪ್ರದೇಶದಲ್ಲಿ, ಅಂದ್ರೆ ನಮ್ಮ ಈ ಒಂದು ಎಲ್ಲಿ ಅದು ಭೂಮಿ ಅಂದ್ರೆ ಪ್ರವಾಹದ ಮೈದಾನ ಅಂತೀವಲ್ಲ. ಎಸ್, ಕರೆಕ್ಟ್ ಇದೆ. ಲಗೂನ್ ಹರಿಯುವ ನದಿ ತಿರುವುಗಳಲ್ಲಿ ಬರಲ್ಲ. ಲಗೂನ್ ಬರೋದು ಸಮುದ್ರ ಅಲ್ವಾ. ಆ ಹರಿಯುವ ನದಿ ತೀರದಿಂದ ಬೇರ್ಪಟ್ಟನ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಆಕ್ಚುಲಿ ದಿಸ್ ಇಸ್ ರಾಂಗ್.
ಹಿಮಗಡ್ಡೆ ಸರೋವರ ಹಿಮನದಿಯು ಕರಗುವ ಮೂಲಕ ರೂಪುಗೊಳ್ಳುವ ಸರೋವರ. ಹೌದು, ಇದು ಕರೆಕ್ಟ್. ಸೊ ಎಷ್ಟು ಆಪ್ಷನ್ಸ್ ಕರೆಕ್ಟ್? ಎರಡು ಆಪ್ಷನ್ಸ್, ಕೇವಲ ಎರಡು ಮಾತ್ರ ರೈಟ್. ಯಾವುದು? ಎ ಮತ್ತೆ ಸಿ. ಇದು ಎಲ್ ನೀನೋ ಬಗ್ಗೆ ಕೇಳಿದ್ದಾನೆ. ಮತ್ತೆ ಇಂಡಿಯನ್ ಓಷನ್ ಡೈಪೋಲ್, IOD ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಒಂದು ವಿಡಿಯೋನ ಮಾಡಿದ್ವಿ, ಎಲ್ ನೀನೋ ಲಾ ನೀನೋ IOD ಅಂತ ಕೇಳಿದ್ವಿ ಅಂತ ಮಾಡಿದ್ವಿ. ಇಲ್ಲಿ ಆಪ್ಷನ್ 1 ಏನಿದೆ ಸರ್, ಇದು ಕರೆಕ್ಟ್ ಇದೆ. ಆಪ್ಷನ್ 1 ಕರೆಕ್ಟ್ ಇದೆ. ಆಪ್ಷನ್ 2 ಇದೆಯಲ್ಲ, ಇದು ತಪ್ಪಿದೆ. ಯಾಕೆ ತಪ್ಪಿದೆ ಅಂದ್ರೆ ಎಲ್ ನೀನೋ ಪಾಸಿಟಿವ್ ಯಾವಾಗ ಆಗುತ್ತೆ ಅನ್ನೋದು ಇದು ಉಲ್ಟಾ ಕೊಟ್ಟಿದ್ದಾನೆ. ನೆಗೆಟಿವ್ ಯಾವಾಗ ಆಗುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನೋದು ಇದೆಯಲ್ಲ. ಸೋಮಾಯ ತೀರ ಪ್ರದೇಶದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮ ಭಾಗದಲ್ಲಿ ಋಣಾತ್ಮಕವಾಗಿದ್ದು ಹಿಂದೂ ಮಹಾಸಾಗರ ಪೂರ್ವ ಭಾಗಕ್ಕಿಂತ ಬಿಸಿ ಆಗುತ್ತೆ. ಇದು ರಾಂಗ್, ಇದು ಉಲ್ಟಾ. ಪೂರ್ವ ಭಾಗಕ್ಕಿಂತ ನಮಗೆ ಪಶ್ಚಿಮ ಭಾಗ ಬಿಸಿ ಆಗಿರಲ್ಲ, ಇದು ಉಲ್ಟಾ ಕೊಟ್ಟಿದ್ದಾನೆ. ಹಾಗಾಗಿ ಇದು ಆಪ್ಷನ್ ಹೇಳಿಕೆ 2 ರಾಂಗು, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಓಕೆ, ನೀವು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಬೇಕು ಅಂದ್ರೆ ನಮ್ದು ಪುನೀತ್ ಫೋರಂ ಅನ್ನು ಸರ್ಚ್ ಮಾಡಿ, ಎಲ್ ನೀನೋ ಲಾ ನೀನೋ IOD ಅಂತ ನಿಮ್ಗೆ ವಿಡಿಯೋ ಸಿಗುತ್ತೆ, ನೋಡಿ. ನೆಕ್ಸ್ಟ್ 80ನೇ ಕ್ವಶನ್. ವಂಸದ ರಾಷ್ಟ್ರೀಯ ಉದ್ಯಾನ ವನ್ ವಿಹಾರ ಬಂದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ವನ್ ವಿಹಾರ ಅಲ್ವಾ, MP ಬರುತ್ತೆ. ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಆಪ್ಷನ್ 2 ನಾ? 1 ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಈ ನದಿಯ ಉಪನದಿಯಾಗಿದೆ. ಯಾವುದು ಸರ್? ಪ್ರಭಾದು. 6 ಮಂದಿಗೆ ಸಿದೋ ನಾವು ಮಾಡಿದೀವಿ ಆಲ್ರೆಡಿ ಮೆಂಟಲ್ ಅಬಿಲಿಟಿಲಿ, ನೋಡ್ಕೊಳ್ಳಿ. ಸ್ಟ್ರಿಂಗಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ. ಯಾಕಂದ್ರೆ 4ಅಲ್ಲಿ ಒಂದು ಬೇಕಾಗಿಲ್ಲ ಸ್ಟ್ರಿಂಗಿಂಗ್ ಮಾಡ್ಬೇಕಾದ್ರೆ. ಯಾವುದು? ಅವಾಯುವಿಕೆ ಗ್ಲೈಕೋಜಿಯನ್ ಅಂದ್ರೆ ಅನೆರೋಬಿಕ್ ಗ್ಲೈಕೋಜಿಯಸ್ ಅಂತ ಕರಿತೀವಿ. ಇದು ಸೈನ್ಸ್ ಬಗ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಕೇಳೋದು ಇನ್ನೆಲ್ಲೋ ಕೇಳಲ್ಲ, ಎಲ್ಲೋ ಒಂದೊಂದರ ಈ ತರ ಸೈನ್ಸ್ ಇದು ಬಂದ್ಬಿಡುತ್ತೆ. ಒಂದೊಂದು ಕ್ವಶನ್ ತುಂಬಾ ಬೇಸಿಕ್ ಕ್ವಶನ್ಸ್ ಗಳು ಬೇರೆ ಬೇರೆ ಕೇಳ್ತಾನೆ, ಅಪ್ಲಿಕೇಶನ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಬಯೋಮ್ ಅಂತಕ್ಕಂಥದ್ದೇನು ಸರ್ ಹೇಳ್ತೀರಾ? ಒಂದು ದೊಡ್ಡದಾದ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಸುವ ಜೀವಿ ಅಲ್ವಾ. ಅನಿಮೋಮೀಟರ್ ಅಂದ್ರೆ ಗಾಳಿಯ ವೇಗ. C3 ನೋಡಿ, C3 ಎಲ್ಲಿದೆ? ಇಲ್ಲಿ ಒಂದೇ ಆಪ್ಷನ್ ಇರೋದು, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಈಸಿ ಇದೆ. ಆಪ್ಷನ್ ಈಸಿ ಕೊಟ್ಟಿದ್ದಾನೆ. ಭಾರತದಲ್ಲಿ ಕೆಂದಾರಲ್ಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಬರುತ್ತೆ ಅಂದ್ರೆ ಟೆಂಪರೇಟ್. ಓಕೆ, ಟೆಂಪರೇಟ್ ಫಾರೆಸ್ಟ್ ಅಂತ ಕರಿತೀವಲ್ಲ, ಎಲೆ ಉದುರುವ ಕಾಡುಗಳು ಅಂತ ಕರಿತೀವಲ್ಲ, ಆ ತರದ್ದು. ಅದು ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಅರಿಡ್ ಇಲ್ಲಿ ಬರಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ನಾವು ಅಸ್ಸಾಮಲ್ಲಿ ನಾವು ಎವರ್ಗ್ರೀನ್ ಫಾರೆಸ್ಟ್ ನೋಡ್ತೀವಿ. ಅಂದ್ರೆ ಈ ಪೂರ್ವ ಮತ್ತು ಪಶ್ಚಿಮ ಹಿಮಾಲಯದಲ್ಲಿ 3500 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ನಾವು ಎರಡು ಸೈಡ್ಗಳಲ್ಲಿ ನಾವು ಎಲೆ ಉದುರುವ ಕಾಡುಗಳನ್ನ ನೋಡ್ತೀವಿ. ಓಕೆ, ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮಗೆ ಕ್ವಶನ್ಸ್, ಇಂಗ್ಲಿಷ್ ಅಲ್ಲಿ ನೋಡೋದಾಗ ಗೊತ್ತಾಗುತ್ತೆ. ಟೆಂಪರೇಟ್ ಎವರ್ಗ್ರೀನ್ ಟೈಪ್ ಆಫ್ ವೆಜಿಟೇಷನ್. ಟ್ರಾಪಿಕಲ್ ಎವರ್ಗ್ರೀನ್ ನಾವು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಟೆಂಪರೇಟ್ ಅಂದ್ರೆ ಸಮಶೀತೋಷ್ಣ ವಲಯ. ಆಕ್ಸಿಲೋಫೈಟ್ಸ್ ಗಳು ಅಂದ್ರೆ ಅಸಿಡಿಟಿ, ಆಸಿಡ್ ಆಮ್ಲೀಯ ಮಣ್ಣು ಅಂತ ಕರೀತಾರೆ, ಅಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಪ್ಯಾರಾಚೂಟ್ ಪ್ರತಿಕ್ರಿಯೆ ಹಣ್ಣು ಬೀಜ ಪ್ರಸರಣ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತೆ? ಪರ್ಪಸ್ ಅಂತ ಕರಿತೀವಿ. ಹೇಳಿಕೆ ಒಂದು ವಿಮಾನ ಟೇಕ್ ಆಫ್ ಆಗುವಾಗ ಪೈಲಟ್ ನ್ಯೂಟನ್ ನ ಮೊದಲ ನಿಯಮ ಮಾನ್ಯವಾಗುತ್ತೆ. ತಪ್ಪು, ನ್ಯೂಟನ್ ನ 3ನೇ ನಿಯಮ ಇದು ಅಲ್ವಾ. ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಎಸ್, ದಿಸ್ ಇಸ್ ಕರೆಕ್ಟ್. ಹೇಳಿಕೆ 1 ಕರೆಕ್ಟ್. ನ್ಯೂಟನ್ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನ ಪ್ರಯಾಣಿಕರಿಗೆ ಮಾನ್ಯವಾಗಿರುತ್ತೆ. ಇದು ಕರೆಕ್ಟ್. ಹೇಳಿಕೆ 2 ಮಾತ್ರ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ವಿದ್ಯುತ್ ಕಾಂತೀಯ ತರಂಗ ವೇಗವು ವ್ಯಾಕ್ಯೂಮ್ ಅಲ್ಲಿ ಗರಿಷ್ಠವಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಹೀರಿಕೊಳ್ಳುವಿಕೆಯನ್ನು ಡ್ಯಾಶ್ ಒಳಗೊಂಡಿದೆ. ಬ್ಲಾಟಿಂಗ್ ಕಾಗದ ಅದು ಇಂಕ್ ನ ಹೀರ್ಕೊಳ್ಳುತ್ತಲ್ಲ, ನಾವು ಕೆಪಿಲರಿ ಆಕ್ಷನ್ಸ್ ಅಂತ ಕರಿತೀವಲ್ಲ, ಕೆಪಿಲರಿ ಕ್ರಿಯೆ ಅಂತ. ಇವನ್ ವಾಟರ್ ನ ಭೂಮಿಯಿಂದ ಸಸ್ಯ ಹೇಳ್ಕೊಳ್ಳುತ್ತಲ್ಲ, ಕೆಪಿಲರಿ ಆಕ್ಷನ್ಸ್ ಹೇಳ. ಅಥವಾ ಭೂಮಿಯಿಂದ ನೀರು ಹಿಂಗೆ ಕರಾವಳಿ ತೀರದಲ್ಲಿ ಮೇಲ್ಗಡೆ ಬರ್ತಾರೆ, ಕೆಪಿಲರಿ ಆಕ್ಷನ್. ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶ. ಇಂಪಾಸಿಬಲ್ ಟ್ರಿನಿಟಿ ಅಂದ್ರೆ ಇದೊಂದು ಟ್ರೈಲಿಮಿಯಾ ಅಂತ ಕರಿತೀವಿ, ಡೈಲಮಾ ಅಂತ ಕರಿತೀವಿ, ಅಂದ್ರೆ ಟ್ರೈಲಮಾ ಅಂತ ಕರಿತೀವಿ. ಅಂದ್ರೆ ಮುಕ್ತ ಬಂಡವಾಳ, ಓಪನ್ ಮಾರ್ಕೆಟ್, ಓಪನ್ ಕ್ಯಾಪಿಟಲ್ ಒಂದಾಗಿರ್ಬೋದು, ಮತ್ತೆ ಸ್ಥಿರ ಅಂದ್ರೆ ಫಿಕ್ಸ್ಡ್ ಫಾರಿನ್ ರಿಸರ್ವ್ಸ್ ಆಗಿರ್ಬೋದು, ಮಾನಿಟರಿ ಪಾಲಿಸಿ, 3 ಒಟ್ಟಿಗೆ ಇರಕ್ ಸಾಧ್ಯ ಇಲ್ಲ. ABD ಇಸ್ ದ ರೈಟ್ ಆನ್ಸರ್. ನಿಮ್ಗೊಂದು ಕಾನ್ಸೆಪ್ಟ್, ಅದು ಒಟ್ಟಿಗೆ 3 ಒಂದು ಎಕಾನಮಿಲಿ ಇರಕ್ ಸಾಧ್ಯ ಇಲ್ಲ ಅಂತ. ಅಂದ್ರೆ ನೀವೀಗ ಓಪನ್ ಮಾರ್ಕೆಟ್ ಮಾಡ್ಬಿಡ್ತೀರಾ, ಓಪನ್ ಮಾರ್ಕೆಟ್ ಮಾಡ್ಬಿಟ್ಟು ನೀವು ಬಂಡವಾಳ ಹರಿವು ಬಿಟ್ಬಿಟ್ಟು ಫಿಕ್ಸ್ಡ್ ನಾನು ಇದಿರ್ತೀನಿ ಅಂದ್ರೆ ಆಗುತ್ತಾ? ಏನೋ ಫಾರಿನ್ ರಿಸರ್ವ್ಸ್ ನ ಫಿಕ್ಸ್ ನಾವು ಮಾಡಕ್ಕಾಗ್ತದೆ? ಹಾಗಲ್ಲ. ಓಪನ್ ಮಾರ್ಕೆಟ್ ಮಾಡಿದಾಗ ಅರಿವು ಜಾಸ್ತಿ ಇರುತ್ತೆ, ಅಲ್ಲಿ ಬೇರೆ ಬೇರೆ ಕರೆನ್ಸಿಗಳು ಬರ್ತವೆ, ಮತ್ತೆ ಬೇರೆ ಬೇರೆ ಯಾವ್ದ ಒಂದು ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಅದು ಒಂದೇ ರಾಜ್ಯದ ಜೊತೆ ಮಾಡ್ತಿರಲ್ಲ ನೀವು. ಅರ್ಥ ಆಗ್ತಿದೆಯಲ್ಲ? ಸೊ ಆತರ. ಮತ್ತೆ ಸ್ವತಂತ್ರ ಹಣಕಾಸು ಇರಕ್ ಸಾಧ್ಯ ಇಲ್ಲ, ಒಟ್ಟಿಗೆ 3 ಇರಕ್ ಸಾಧ್ಯ ಇಲ್ಲ. ಇಂಪಾಸಿಬಲ್ ಟ್ರಿನಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬೋಣ. ಗಿಫೆನ್ ಎಂಬುದು ಒಂದು ಪರಿಗಣಿಸುವ ಉತ್ಪನ್ನ. ಇದೊಂದು ಕೆಳಮಟ್ಟದ ಸರಕಾಗಿದೆ, ಅಂದ್ರೆ ಲೋವರ್ ಪ್ರೈಸಸ್ ಅಂತ. ಆ ಪ್ರೈಸ್, ಆ ಫುಡ್ ಲೋವರ್ ಇದ್ದಾಗ ಪ್ರೈಸ್ ಲೋವರ್ ಇರುತ್ತೆ. ಅದ್ರ ರೇಟ್ ಜಾಸ್ತಿ ಆದಾಗ ಅದರ ಒಂದು ಅಂದ್ರೆ ಅದರ ಒಂದು ಡಿಮಾಂಡ್ ಜಾಸ್ತಿ, ರೇಟ್ ಜಾಸ್ತಿ ಆಗುತ್ತೆ ಅಂತ.
ಡ್ಯಾಶ್ಗಾಗಿ ದರ ಬದಲಾವಣೆ ಆದಾಯ ಪರಿಣಾಮವಾಗಿ ನಕಾರಾತ್ಮಕವಾಗಿರುತ್ತದೆ. ಅಂದ್ರೆ ಇದೊಂದು ಕೆಳದರ್ಜೆಯ ಸರಕು. ಇನ್ಫೀರಿಯರ್ ಗೂಡ್ಸ್, ಎಕ್ಸ್ಟೀರಿಯರ್ ಗೂಡ್ಸ್ ಅಂತ ಕರಿತೀವಿ. ವಾಟ್ ಇಸ್ ಇನ್ಫೀರಿಯರ್ ಗೂಡ್ಸ್ ಹೇಳ್ತೀರಾ? ಎಕ್ಸ್ಟೀರಿಯರ್ ಗೂಡ್ಸ್ ಹೇಳಿ ನೋಡೋಣ ಸ್ನೇಹಿತರೆ. ಉದಾಹರಣೆ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ. ಅಂದ್ರೆ ಈಗ ಇನ್ಕಮ್ ಎಫೆಕ್ಟ್ ಇಸ್ ಪಾಸಿಟಿವ್ ಆದ್ರೆ, ಇಲ್ಲಿ ನಕಾರಾತ್ಮಕ ಕೊಟ್ಟಿದ್ದಾನೆ. ನಕಾರಾತ್ಮಕ ನೆಗೆಟಿವ್. ಇನ್ಕಮ್ ಎಫೆಕ್ಟ್ ಇದು ಆದಾಯ ಪರಿಣಾಮ ನೆಗೆಟಿವ್ ಇದ್ರೆ ಅದನ್ನ ಕೆಳಗೆ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಪಾಸಿಟಿವ್ ಇದ್ರೆ ಸುಪೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಗ್ತಿಲ್ಲ? ಅಥವಾ ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ ಪಾಸಿಟಿವ್ ಇದ್ರೆ. ತಡೆರಹಿತ ತಪಾಸಣೆಗೆ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಯಾವ ಕ್ರಿಯೆಯನ್ನು ಸಂಬಂಧಿಸಿದೆ? ಇದೊಂದು ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲೆ MASI ಅಂತ. ಅದು ಫುಲ್ ಫಾರ್ಮ್ ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕನ ಯಾರು ಯಾವ್ದಕ್ಕೋಸ್ಕರ ಮಾಡಿದ್ದು? ಸಂಸದ್ ಆದರ್ಶ ಗ್ರಾಮ ಯೋಜನೆಗೋಸ್ಕರ ಪ್ರಾರಂಭ ಮಾಡಿದ್ದು. ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ. ಪ್ರೈಸ್ ಚೇಂಜ್ ಇಸ್ ನೆಗೆಟಿವ್ ಫಾರ್ ಇನ್ಕಮ್ ಎಫೆಕ್ಟ್. ಯಾವುದು? ಇನ್ಫೀರಿಯರ್ ಗೂಡ್ಸ್. MASI ಅಂದ್ರೆ ಮಾನಿಟರಿಂಗ್ ಆಪ್ ಫಾರ್ ಸೀಮ್ಲೆಸ್ ಇನ್ಸ್ಪೆಕ್ಷನ್ ಅಂತ. ಇದು ಸಂಸದ್ ಏನು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಗೋಸ್ಕರ ಮಾಡಿರ್ತಕ್ಕಂಥ. ಸೊ ನೆಕ್ಸ್ಟ್ ಬಂದ್ಬಿಡೋಣ. ಇಲ್ಲಿ ಕೆಳಗಿನ ಯಾವ ಆಯ್ಕೆಗಳು ಸುಸ್ಥಿರ ಆಗಿ ನಿಯಂತ್ರಕಗಳಾಗಿ ಸಂಯೋಜಿಸಲಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಆಕ್ಚುಲಿ ಮೇಲಿನ ಯಾವುದೂ ಇಲ್ಲ. ಇವೆಲ್ಲ ನಮ್ಗೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಬರುತ್ತೆ, ಸಸ್ಟೈನಬಲ್ ಗೋಲ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಯಾವುದಿಲ್ಲ ಅಂತ ಕೇಳಿದ್ದಾನೆ. ಹಾಗಾಗಿ ಮೇಲಿನ 3 ಇರೋದ್ರಿಂದ ಮೇಲಿನ ಯಾವುದೂ ಅಲ್ಲ ಇಸ್ ದ ರೈಟ್ ಆನ್ಸರ್. ಅಗೇನ್ ಆರ್ಥಿಕತೆಯಲ್ಲಿ ಟ್ರಿಕಲ್ ಡೇ ಪರಿಣಾಮ ಅಂತ ಕರಿತೀವಿ. ಏನ್ ಟ್ರಿಕಲ್ ಡೇ ಪರಿಣಾಮ? ಇದು ಇಂಗ್ಲಿಷ್ ಅಲ್ಲಿ ನೋಡೋಣ. ಅದು ಒಂದೊಂದು ಕನ್ನಡ ಪದಗಳು ಅವನು ಕರೆಕ್ಟ್ ಆಗಿ ಮಾಡಿಲ್ಲ ಅದಕ್ಕೆ. ಹಾಗಾಗಿ ಟ್ರಿಕಲ್ ಡೌನ್ ಅಂತ. ಟ್ರಿಕಲ್ ಡೌನ್ ಎಫೆಕ್ಟ್. ಟ್ರಿಕಲ್ ಡೌನ್ ಎಫೆಕ್ಟ್ ಅಂದ್ರೆ ಹೇಳ್ತೀರಾ ಯಾರು? ವಾಟ್ ಇಸ್ ಟ್ರಿಕಲ್ ಡೌನ್ ಎಫೆಕ್ಟ್? ಹೇಳ್ತೀರಾ ಸ್ನೇಹಿತರೆ? ಏನು ಟ್ರಿಕಲ್ ಡೌನ್ ಎಫೆಕ್ಟ್ ಅಂದ್ರೆ? ಟ್ರಿಕಲ್ ಡೌನ್ ಎಫೆಕ್ಟ್ ಅಂತಂದ್ರೆ ಒಂದಷ್ಟು ಕಂಟ್ರಿಲಿ ಓಕೆ ಒಂದಷ್ಟು ಇದು ನಿಮ್ಗೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ದುಡ್ಡು ಜಾಸ್ತಿ ಕೊಟ್ರೆ, ಅಂದ್ರೆ ಈಗ ದುಡ್ಡು ಅಂದ್ರೆ ಈಗ ದುಡ್ಡಿರೋರ ಹತ್ರ ಒಂದಷ್ಟು ಅಮೌಂಟ್ ಅಂದ್ರೆ ಟ್ಯಾಕ್ಸ್ ಕಟ್ ಮಾಡೋದು, ಅವ್ರಿಗೆ ಬೇರೆ ತರ ಇನ್ಕಮ್ ಮಾಡೋದು, ಆಗ ಅವ್ರ ಹತ್ರ ದುಡ್ಡು ಇರುತ್ತೆ ಶ್ರೀಮಂತರ ಹತ್ರ, ಆಗ ಜಾಬ್ ಕ್ರಿಯೇಷನ್ ಆಗುತ್ತೆ. ಇದನ್ನ ಟ್ರಿಕಲ್ ಡೌನ್ ಅಂತ ಕರಿತೀವಿ. ಅಂದ್ರೆ ಇದು ಯಾವಾಗ್ಲೂ ಪಾಸಿಟಿವ್ ಇರೋ ನೆಗೆಟಿವ್ ಇರುತ್ತೆ. ಇದೊಂದು ಕಾನ್ಸೆಪ್ಟ್ ಎಕಾನಮಿಲಿ. ಓಕೆ, ನೋಡಿ ಎಂತೆಂತ ಕ್ವಶನ್ಸ್ ಕೇಳ್ತಾರೆ ಅಂತ. ಬಟ್ ಇದನ್ನ ತಡಿಬೇಕು ಅಂತಂದದು, ಯಾಕಂದ್ರೆ ಯಾವಾಗ್ಲೂ ಇದು ಪಾಸಿಟಿವ್ ಆಗಿಲ್ಲ. ದುಡ್ಡು ನಾವು ಕಟ್ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ? ಬೇರೆ ಬೇರೆ ಕಡೆ ಇನ್ವೆಸ್ಟ್ ಆಗುತ್ತೆ ಹೊರ್ತು ಅವ್ರಿಗೆ ಬೇಕಾದಂಗೆ ಇನ್ವೆಸ್ಟ್ ಆಗ್ಬೋದು, ಅದ್ರ ಜಾಬ್ ಕ್ರಿಯೇಷನ್ ಆಗಿಲ್ದೇನೆ ಇರ್ಬೋದು. ಸೊ ಹಂಗಾಗಿ ಒಂದೊಂದ್ ಕಡೆ ಒಂದೊಂದ್ ರೀತಿಯಾದ ಎಫೆಕ್ಟ್ ಇದರಿಂದ ಆಗುತ್ತೆ. ಬಟ್ ಇಲ್ಲಿ ಪ್ರಿವೆಂಟ್ ಮಾಡೋದು ಯಾವ್ದು ಅಂದ್ರೆ ANC. ಓಕೆ, ತುಂಬಾ ಡೀಟೇಲ್ ಹೋಗಲ್ಲ, ಇದು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ನಾಟ್ ನೆಸೆಸರಿ ಅನ್ಕೋತೀನಿ ನಾನು. ನೆಕ್ಸ್ಟ್ ಈ ಕೌಶಲ್ಯ ಅಂತಕ್ಕಂಥ ಆಪ್ ಬಗ್ಗೆ ಕೇಳಿದಾನೆ, ಅಥವಾ ಈ ಶ್ರಮ್ ಆಪ್ ಬಗ್ಗೆ, ಈ ಶ್ರಮ್ ಪೋರ್ಟಲ್ಗೆ ಕೇಳಿರೋದು ಅವನು. ಈ ಶ್ರಮ್ ಪೋರ್ಟಲ್ ಬಂದು ನಮ್ ಸ್ಕಿಲ್ ಡೆವಲಪ್ಮೆಂಟ್ ಸಚಿವಾಲಯದಲ್ಲಿ ಬರುತ್ತೆ, ವಾಣಿಜ್ಯ ಸಚಿವಾಲಯದಲ್ಲಿ ಬರಲ್ಲ. ಇದು ಅನ್ಆರ್ಗನೈಸ್ ಸೆಕ್ಟರ್ ನ ಡೇಟಾ ಬೇಸ್ ಕಲೆಕ್ಟ್ ಮಾಡಕ್ಕೆ, ಅಂದ್ರೆ ಅಸಂಘಟಿತ ವಲಯ, ಸಂಘಟಿತ ಅಂತ ಕೊಟ್ಟಿದ್ದಾನೆ, ಹಂಗಾಗಿ ತಪ್ಪು. ಸೊ ಆಪ್ಷನ್ C and D ಇಸ್ ದ ರೈಟ್ ಆನ್ಸರ್. D ಮಾತ್ರ ಸರಿಯಾಗಿದೆ. NFH5 ಸಂಬಂಧಪಟ್ಟಂತೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ? BCD ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಏ ತಪ್ಪು. ನೋಡಿ ಸಿಂಪಲ್ ಇದೆ ಇದು, ಗೊತ್ತಿಲ್ಲ ಅಂದ್ರೆ ನೀವು ಟಿಕ್ ಮಾಡ್ಬೋದು. ಹೆಚ್ಚುತ್ತಿರುವ ಶಿಕ್ಷಣ ಮಟ್ಟವು ರಕ್ತಹೀನತೆ ಹೆಚ್ಚಿಸುತ್ತದೆ. ನೋಡಿ ಶಿಕ್ಷಣ ಹೆಚ್ಚಾಗ್ತಾ ಇದ್ರೆ ರಕ್ತಹೀನತೆ ಹೆಚ್ಚಾಗುತ್ತಾ? ಅವ್ರಿಗೆ ನಾಲೆಡ್ಜ್ ಸಿಕ್ಕ ತಕ್ಷಣ ಅದ್ರದ್ದು ಕಮ್ಮಿ ಆಗ್ಬೇಕು. ದಿಸ್ ಇಸ್ ರಾಂಗ್. ಓಕೆ, ಸಂಪತ್ತು ಹೆಚ್ಚುವುದು ರಕ್ತಹೀನತೆ ಕಡಿಮೆ, ಹೌದು ಅಲ್ವಾ? ಸಂಪತ್ತಿದ್ದಾಗ ಊಟ ಮಾಡ್ತಾರೆ, ರಕ್ತಹೀನತೆ ಕಮ್ಮಿ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಹೋಲಿಸಿದ್ರೆ ನಗರ ಪ್ರದೇಶದಲ್ಲಿ ರಕ್ತಹೀನತೆ ಕಡಿಮೆ, ಯಾವುದು ಕರೆಕ್ಟ್? ನೋಡಿ ನೋಡಿದ ತಕ್ಷಣ ಹೇಳ್ಬೋದು ನೀವು ಇದನ್ನೆಲ್ಲ ಆಪ್ಷನ್ಸ್ ನ. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳ್ಬೋದು. ಓಕೆ, 2024ರಂತೆ ಕೆಳಗಿನ ರಾಜ್ಯಗಳಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯ ಶೇಕಡಾವಾರು ಪಾಲು ಅಂದ್ರೆ ಯಾವ್ದು ದೊಡ್ಡದು? ಅವರೋಹಣ ಕ್ರಮ. ಓಕೆ, ಅವರೋಹಣ ಕ್ರಮ ಹೇಳಿದ್ದಾನೆ. ದೊಡ್ಡದಿಂದ ಚಿಕ್ಕದ್ ಬರಬೇಕು. ದೊಡ್ಡದು ಯಾವ್ದು ಸರ್? ರಾಜಸ್ಥಾನದಲ್ಲಿ ಫಸ್ಟ್. ನಾವು ಹೈಯೆಸ್ಟ್ ಇದನ್ನ ನೋಡ್ತೀವಿ ರಾಜಸ್ಥಾನದಲ್ಲಿ, ಯಾವ್ದು ಸೋಲಾರ್ ನೋಡ್ತೀವಿ, ವಿಂಡ್ ನೋಡ್ತೀವಿ. ಓಕೆ, ಆಮೇಲೆ ನಿಮ್ಗೆ ಮಹಾರಾಷ್ಟ್ರ, ಆಕ್ಚುಲಿ ಗುಜರಾತ್ ಬರುತ್ತೆ ಇಲ್ಲಿ, ಮಹಾರಾಷ್ಟ್ರ ಗುಜರಾತ್. ಆಕ್ಚುಲಿ ಇದೆರಡು ಸ್ವಲ್ಪ ಕನ್ಫ್ಯೂಸ್ ಇದೆ. ಆಪ್ಷನ್ 2 ಮತ್ತೆ 4 ಅಲ್ಲಿ ಯಾವ್ದು ನಿಮ್ಗೆ ಗೊತ್ತಿರೋ 4ನೇ ಕ್ವಶನ್ಸ್ಗೆ ಕಮೆಂಟ್ ಮಾಡಿ. ಓಕೆ, ಆಕ್ಚುಲಿ ರಾಜಸ್ಥಾನ ಆದ್ಮೇಲೆ ಗುಜರಾತ್ ಬರುತ್ತೆ, ಗುಜರಾತ್ ಆದ್ಮೇಲೆ ತಮಿಳ್ನಾಡು, ಮಹಾರಾಷ್ಟ್ರ, ಕರ್ನಾಟಕ ಬರುತ್ತೆ. ಓಕೆ, ಸೊ ಇದೊಂಚೂರು ಕನ್ಫ್ಯೂಷನ್, ನೋಡ್ಕೊಂಡು ಆನ್ಸರ್ ಮಾಡಿ ಸ್ನೇಹಿತರೆ. ನೋಡಿ ಇದೊಂದು ರೀತಿ ಚೆನ್ನಾಗಿತ್ತು ಕ್ವಶನ್ ಪೇಪರ್. ಗ್ರೂಪ್ ಬಿ ಎಕ್ಸಾಮ್ಗೆ ತಕ್ಕಂತೆ ತುಂಬಾ ಡಿಫಿಕಲ್ಟಿ ಅಂತೂ ಇಲ್ಲ, ಅಥವಾ ತುಂಬಾ ಈಸಿ ಅಂತಾನೂ ಇಲ್ಲ, ಚೆನ್ನಾಗಿದೆ. ಆ ಲೆವೆಲ್ಗೆ ಎಕ್ಸಾಮ್ಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದ್ರ ತಕ್ಕಂತೆ ನೆಕ್ಸ್ಟ್ ಎಕ್ಸಾಮ್ಸ್ ಗ್ರೂಪ್ ಸಿ ಇದೆ, ಆಲ್ಮೋಸ್ಟ್ ಇದೇ ಲೆವೆಲ್ ಅಲ್ಲಿ ಕೇಳ್ತಾನೆ.
ಓಕೆ, ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ್ದು ಒಂದೆರಡು ಕ್ವಶನ್ಸ್ ನಮಗೆ ಡೌಟ್ ಇದೆ, ಅದು ಗೊತ್ತಿದೆ, ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನಾನು ಒಂದಷ್ಟು ಪ್ಲೇ ಲಿಸ್ಟ್ ಕೊಡ್ತೀನಿ, ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.